32:12 ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅವತಾರ ಸಮಾಪ್ತಿ ಮಾಡಬೇಕು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಲಿಲ್ಲ ಅಂತಂದರೆ ಯಾರೂ ತಮ್ಮ ತಮ್ಮ ಲೋಕಕ್ಕೆ ತೆರಳೋದಿಲ್ಲ. ದೇವತೆಗಳು ಅವತಾರ ತಾಳಿದ ದೇವತೆಗಳೆಲ್ಲರೂ ಇದ್ದರೆ ಕಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೃಷ್ಣ ಪರಮಾತ್ಮ ಮೊದಲಿಗೆ ಅವತಾರ ಸಮಾಪ್ತಿ ಮಾಡಬೇಕು ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮನೂ ಸಹ ತನ್ನ ಇಚ್ಛೆಗೆ ತಕ್ಕಂತೆ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂತನ್ನೋದಕ್ಕಾಗಿ ಪರಮಾತ್ಮ ಓಂ ಅಂತ ಅಂದಿದ್ದಾನೆ. ಆಯಿತು, ನನ್ನ ಅವತಾರವನ್ನು ಪರಿಸಮಾಪ್ತಿ ಮಾಡ್ತೇನೆ ಅಂತ ಪರಮಾತ್ಮ ಮಾತು ಕೊಟ್ಟಿದ್ದಾನೆ. ಯಾಕೆ ಅಂತ ಇಲ್ಲಿ ಹೇಳ್ತಾರೆ, ಪ್ರಾಚುರ್ಯೇ ಸಜ್ಜನಸ್ಯ ಸ್ಯಾತ್ ನ ಕಲೇರ್ ವೃದ್ಧಿಮರಂಜಸ ಇತಿ ಸ್ವಕುಲ ಸಂಭ್ರತ್ಯೈ ಪ್ರಭಾಸ ಮನಯತ್ ಪ್ರಭು. ಸಜ್ಜನರು ಪ್ರಚುರವಾಗಿ ಇದ್ದಾಗ, ಎಲ್ಲ ಕಡೆಗೆ ಸಜ್ಜನರೇ ತುಂಬಿದ್ದಾಗ ಕಲಿ ಬೆಳಿಲಿಕ್ಕೆ ಎಲ್ಲಿ ಅವಕಾಶ ಸಿಗಬೇಕು? ಕಲಿಗೆ ಎಲ್ಲಿಯೂ ಬೆಳಿಲಿಕ್ಕೆ ಅವಕಾಶ ಸಿಗೋದೇ ಇಲ್ಲ ಕಲಿಗೆ. ಆದ್ದರಿಂದಾಗಿ ತನ್ನ ಕುಲವನ್ನು, ಯಾದವ ಕುಲವನ್ನು ಸಂಹಾರ ಮಾಡಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ಎಲ್ಲ ಯಾದವರಿಗೆ ಹೇಳ್ತಾನೆ, ನಾವೆಲ್ಲರೂ ಸೇರಿ ಪ್ರಭಾಸಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಯಾಕೆ ಪ್ರಭಾಸಕ್ಕೆ ಹೋಗಬೇಕು? ದೇಹವನ್ನು ಪರಿತ್ಯಾಗ ಮಾಡಲಿಕ್ಕೆ. ಯಾಕೆ ಅದು ಅಂದರೆ ಪುಣ್ಯಕ್ಷೇತ್ರದಲ್ಲಿ ದೇಹವನ್ನು ಪರಿತ್ಯಾಗ ಮಾಡಬೇಕು ಅಂತ ಅನ್ನೋದೊಂದು ನಿಯಮ. ದ್ವಾರಕಾ ಪುಣ್ಯಕ್ಷೇತ್ರವೇ ಅಲ್ಲ, ಪ್ರಭಾಸಕ್ಕಿಂತಲೂ ದೊಡ್ಡ ಪುಣ್ಯಕ್ಷೇತ್ರ ಪ್ರಭಾಸ. ಅಂಥ ದೊಡ್ಡ ಕ್ಷೇತ್ರ ಇದ್ದಾಗ ಪ್ರಭಾಸಕ್ಕೆ ಯಾಕೆ ಹೋಗಬೇಕು? ಇಷ್ಟೆಲ್ಲ ಸಂದೇಹ ಬಂದಾಗ ಉತ್ತರವನ್ನು ಕೊಡ್ತಾರೆ. ಪುಣ್ಯಕ್ಷೇತ್ರೇಪಿ ನಮೃತಿ ಸ್ವಗೃಹೇ ತ್ವತಿ ಧರ್ಮದ ಗತ್ವೈವಲ್ಪಮಪಿ ಕ್ಷೇತ್ರಂ ಸ್ಯಾನ್ ಮಹಾಫಲಮಿತ್ಯಜಃ. ಎಷ್ಟು ಧರ್ಮ ಸೂಕ್ಷ್ಮ ನೋಡಿ. ದ್ವಾರಕಾ ಪ್ರಭಾಸಕ್ಕಿಂತಲೂ ಉತ್ತಮವಾದ ಕ್ಷೇತ್ರ, ಆದರೆ ಅದು ತಮ್ಮ ಮನೆ, ಅದು ತಮ್ಮ ದೇಶ. ಹೀಗಾಗಿ ಉತ್ತಮವಾದ ಕ್ಷೇತ್ರವಾಗಿದ್ದರೂ ಕೂಡ ಅಲ್ಲಿ ಮರಣವಾದರೆ ಹೆಚ್ಚಿನ ಪುಣ್ಯ ಬರೋದಿಲ್ಲ. ಹೀಗಾಗಿ ಮತ್ತೊಂದು ಕ್ಷೇತ್ರ, ಅದು ಸಣ್ಣದಾಗಿದ್ರೂ ಪರವಾಗಿಲ್ಲ, ತಮ್ಮ ದೇಶ ಎಷ್ಟೇ ದೊಡ್ಡದಾಗಿದ್ರೂ, ತಮ್ಮ ಕ್ಷೇತ್ರ ಎಷ್ಟೇ ದೊಡ್ಡದಾಗಿದ್ರೂ ಅದನ್ನು ಬಿಟ್ಟು ಅಲ್ಪವಾದ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮರಣವನ್ನು ಹೊಂದಿದರೆ ಅತಿ ಹೆಚ್ಚಾದ ಫಲ ಅಲ್ಲಿ ಇದೆ. ಗತ್ವೈವ ಅಲ್ಪಮಪಿ ಕ್ಷೇತ್ರಂ, ಅಲ್ಪವಾದ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಮಹಾಫಲ ಇದೆ ಅಂತ ಅನ್ನೋದನ್ನು ಪರಮಾತ್ಮ ತೋರಿಸಿಕೊಡೋದಕ್ಕಾಗಿ ಆ ಕುಶಸ್ಥಲದಿಂದ, ದ್ವಾರಕೆಯಿಂದ ಪ್ರಭಾಸಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಪ್ರಕಾಶಯಿತುಮೇವೈತಾನ್ ಪ್ರಭಾಸಾಯ ಕುಶಸ್ಥಲಾತ್ ನೀತ್ವಾ ದಾನಾನಿ ಸದ್ಧರ್ಮಾಂ ತೈರಕಾರಯದಚ್ಯುತಃ. ಕುಶಸ್ಥಲದಿಂದ ಪ್ರಭಾಸಕ್ಕೆ ಅವರನ್ನೆಲ್ಲ ಪರಮಾತ್ಮ ಕರೆದುಕೊಂಡು ಹೋಗ್ತಾನೆ. ಹೋಗಿ ಅವರೆಲ್ಲರ ಕಡೆಯಿಂದ ದಾನವನ್ನು ಕೊಡಿಸ್ತಾನೆ. ಯಾರಿಗೆ ಕೊಡಿಸಿದ? ಬ್ರಾಹ್ಮಣರನ್ನು ಕರ್ಕೊಂಡು ಹೋಗ್ತಾರೆ. ಬರೀ ಅವರನ್ನಿಷ್ಟೇ ಅಲ್ಲ, ನೀವು ಇದಕ್ಕೆ ಬರೀ ದಾನ ಸ್ವೀಕಾರ ಮಾಡೋದಕ್ಕಾಗಷ್ಟೇ ಬ್ರಾಹ್ಮಣರು ಬರೋದು. ನೀವು ಬಂದು ನಮ್ಮ ಜೊತೆಗೆ ಮತ್ತೆ ಮರಣ ಹೊಂದೋದಕ್ಕಾಗಿ ಅಲ್ಲ. ನಮ್ಮ ಹೌದು, ಹೊಡೆದಾಡೋದೇ ಅಲ್ಲಿ ಪ್ರಭಾಸದಲ್ಲಿ. ಹೌದು ಹೌದು, ಪ್ರಭಾಸಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಾಹ್ಮಣರು ಬರ್ತಾರೆ. ಆ ಬ್ರಾಹ್ಮಣರಿಗೆಲ್ಲ ದಾನವನ್ನು ಮಾಡಿಸ್ತಾನೆ. ತಮ್ಮವರ ಕಡೆಯಿಂದ, ಯಾದವರ ಕಡೆಯಿಂದ ದಾನವನ್ನು ಮಾಡಿಸ್ತಾನೆ. ಮಹಾದಾನಗಳನ್ನೆಲ್ಲ ಮಾಡಿಸ್ತಾನೆ. ಕಲಿಯುಗ ಯಾಕೆ ಅವಕಾಶ ಕೊಡಬೇಕು ಅಂದ್ರೆ ಯುಗಗಳು ಬೇಕಲ್ಲ, ಎಲ್ಲ ಕೃತನೇ ಇದ್ರೆ ಹೇಗೆ? ಕಲಿಯುಗ ಬೇಕಲ್ಲ. ದುರ್ಜನರಿಗೆ ಒಂದು ಅವಕಾಶ ಬೇಡವಾ? ಕಲಿ ಮುಂತಾದವರಿಗೆ, ದುರ್ಯೋಧನ ಇತ್ಯಾದಿಗಳಿಗೆ, ಈಗ ಎಲ್ಲರೂ ಇದ್ದಾರಲ್ಲ, ಎಲ್ಲ ಕಲಿಗಳಿದ್ದಾರಲ್ಲ, ಮತ್ತು ಅವರಿಗೆ ಅವಕಾಶ ಯಾವತ್ತು? ಎಲ್ಲ ಕೃತ ನೀವೇ, ದ್ವಾಪರ ನೀವೇ, ತ್ರೇತ ನೀವೇ ತಗೊಂಡ್ಬಿಟ್ರೆ ಅವರಿಗೆ ಯಾವ ಅವಕಾಶ ಮತ್ತೆ ಹಾರಾಡ್ಲಿಕ್ಕೆ ಅನ್ನೋದಕ್ಕೆ ಕಲಿಯುಗ ಬೇಕು. ಹೀಗಾಗಿ ತೇ ತತಃಶಾಪದೋಷೇಣ ಕೃಷ್ಣೇನೈವ ವಿಮೋಹಿತಾಃ ಮೈರೇಯ ಮತ್ತ ಅನ್ಯೋನ್ಯಂ ನಿಪಾತ್ಯ ಸ್ವಂ ತನುಂ ಗತಾಃ ತದೃಷ್ಟ್ವಾ ಬಲದೇವೋಪಿ ಯೋಗೇನ ಸ್ವತನುಂ ಜಹೋ. ಆದ್ದರಿಂದ ತೇ ತತಃಶಾಪದೋಷೇಣ, ಹೀಗಾಗಿ ಎಲ್ಲ ಯಾದವರಿಗೆ ಋಷಿಗಳ ಶಾಪವೂ ಇದೆ. ವಿಶ್ವಾಮಿತ್ರ ಮುಂತಾದ ಋಷಿಗಳ ಶಾಪ ಇದೆ. ಹೀಗಾಗಿ ಕೃಷ್ಣನಿಂದ ಮೋಹಿತರಾಗಿ ಅವರೆಲ್ಲರೂ ಕೂಡ ಮತ್ತೆ ಆ ವಿಶ್ವಾಮಿತ್ರಾದಿ ಶಾಪಕ್ಕೆ ಒಳಗಾಗಿ ಮೈರೇಯ ಮತ್ತರಾಗ್ತಾರೆ. ಮೈರೇಯ ಪಾನವನ್ನು ಮಾಡ್ತಾರೆ, ಮದಿರಾಪಾನವನ್ನು ಮಾಡ್ತಾರೆ, ಮಾಡಿ ಮದೋನ್ಮತ್ತರಾಗ್ತಾರೆ. ಅಲ್ಲಿಯೇ ಬೆಳೆದಿರತಕ್ಕಂತಹ ಹುಲ್ಲಿನ ಕಡ್ಡಿ ಯಾವ ಒಣಕೆ ಇದೆ ಪುಡಿ ಮಾಡಿ ಹಾಕಿದ್ರು ಅವೇ ಅಲ್ಲಿ ದೊಡ್ಡ ದೊಡ್ಡ ದರ್ಭೆಗಳಾಗಿ ಬೆಳೆದಿವೆ. ಆದ್ದರಿಂದ ಅವರೆಲ್ಲರೂ ಕೂಡ ಹೊಡೆದಾಡಿಕೊಂಡು ಪರಸ್ಪರವಾಗಿ ಅಲ್ಲಿ ದೇಹವನ್ನು ಪರಿತ್ಯಾಗ ಮಾಡಿದ್ದಾರೆ. ಅದನ್ನೆಲ್ಲ ಬಲರಾಮದೇವರು ನೋಡ್ತಾರೆ. ಆದರೆ ಬಲರಾಮದೇವರು ಮಾತ್ರ ಯೋಗದಿಂದ ದೇಹವನ್ನು ಪರಿತ್ಯಾಗ ಮಾಡ್ತಾರೆ ಹೊರತು ಅವರು ಹೀಗೆ ಹೊಡೆದಾಡಿ ದೇಹವನ್ನು ಪರಿತ್ಯಾಗ ಮಾಡೋದಿಲ್ಲ. ಶೇಷದೇವರು ಸಾತ್ವಿಕರು. ಹೀಗಾಗಿ ಮಹಾಭಾರತದಲ್ಲಿ ಕಥೆ ಬರ್ತದೆ. ಈ ಎಲ್ಲ ಶೇಷದೇವರು ಅವರ ಅಣ್ಣ ತಮ್ಮಂದರೆಲ್ಲ ಹಾವುಗಳೇ ಅಲ್ಲ. ಶೇಷದೇವರ ಅಣ್ಣ ತಮ್ಮಂದರೆಲ್ಲ ಹಾವುಗಳು.
ಇನ್ನೊಬ್ಬರಿಗೆ ಪೀಡೆಯಾಗಲಿ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಶೇಷ ದೇವರು ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾರೆ, ಅವ್ರ ಜೊತೆಗೆ ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಯಾವಾಗಲೂ ದುಷ್ಟ ಬುದ್ಧಿ ದುಷ್ಟ ಕಾರ್ಯ, ಅದಕ್ಕೆ ನಮಗೊಂದು ಸ್ಥಾನ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಹಾಸಿಗೆಯಾಗುವ ಸ್ಥಾನವನ್ನು ಬ್ರಹ್ಮದೇವರವರಿಗೆ ಕೊಡ್ತಾರೆ. ಹೀಗೆ ಇಲ್ಲಿ ಶೇಷ ದೇವರು ಬಲರಾಮ ದೇವರಾಗಿ ಬಂದಿದ್ದಾರೆ. ಹೀಗೆಲ್ಲ ಯುದ್ಧವನ್ನು ಮಾಡಿ ಆ ಬ್ರಾಹ್ಮಣರ ಶಾಪಕ್ಕೆ ಇವರೇನು ಒಳಗಾಗಲಿಲ್ಲ. ಹೀಗಾಗಿ ಯೋಗದಿಂದಲೇ ದೇಹವನ್ನು ಪರಿತ್ಯಾಗ ಮಾಡಿ ತಮ್ಮ ಮೂಲ ರೂಪವನ್ನು ಸೇರಿಬಿಟ್ಟಿದ್ದಾರೆ ಬಲರಾಮದೇವರು. ತತಃ ಪರೇಶೋ ಗಣಿತಾನುಭಾವ ಸ್ವಸಾರಥಿಂ ಪಾಂಡವಾನಾಂ ಸಕಾಶಂ ಸ್ವಲೋಕಯಾನ ಪ್ರತಿವೇದನಾಯ ಸ್ವಸ್ಯಾನುಚೈಷಾಂ ತ್ವರಯಾಭ್ಯಯಾತಯತ. ಅದಾದ ಮೇಲೆ ಪರಮಾತ್ಮ ವಿಚಾರ ಮಾಡ್ತಾನೆ. ಪರೇಶಃ ಅಗಣಿತ ಅನುಭಾವ, ಪರಮಾತ್ಮನ ಸಾಮರ್ಥ್ಯ ಅದನ್ನು ಎಣಿಸ್ಲಿಕ್ಕಾಗೋದಿಲ್ಲ. ತನ್ನ ಸಾರಥಿಯನ್ನ ಪಾಂಡವರ ಹತ್ತಿರ ಕೊಟ್ಟು ಕಳಿಸ್ತಾನೆ. ಯಾಕೆ? ನಾನು ನನ್ನ ಲೋಕಕ್ಕೆ ಹೋಗಿಬಿಟ್ಟಿದ್ದೇನೆ, ಕೃಷ್ಣನ ಪರಂಧಾಮ ಪ್ರವೇಶವನ್ನು ತಿಳಿಸಿ ಹೋಗಿ ಕೃಷ್ಣ ಪರಮಾತ್ಮ ತನ್ನ ಲೋಕಕ್ಕೆ ಪ್ರಯಾಣ ಮಾಡಿದ್ದಾನೆ ಅಂತನ್ನೋ ವಿಚಾರವನ್ನು ನೀವು ಪಾಂಡವರಿಗೆ ತಿಳಿಸು ಅಂತ ಹೇಳಿ ತನ್ನ ಸಾರಥಿಯಾದ ದಾರಕನನ್ನ ಕೊಟ್ಟು ಕಳಿಸಿಬಿಟ್ಟಿದ್ದಾನೆ. ಮೊದಲಿಗೇನೆ ತಾನು ಆ ದೇಹವನ್ನು ಪರಿತ್ಯಾಗ ಮಾಡಿದಂತೆ ನಟನೆ ಮಾಡುವುದಕ್ಕಿಂತಲೂ ಮೊದಲಿಗೆ ದಾರುಕನನ್ನ ಪಾಂಡವರ ಹತ್ರ ಕೊಟ್ಟು ಕಳಿಸ್ತಾನೆ. ಅಥ ಸತಃ ಪಿಪ್ಪಲ ಮೂಲ ಈಶಿತುರೂರು ಸ್ಥಿತಂ ಪಾದತಲಂ ಸುತಾಮ್ರಂ ದೃಷ್ಟ್ವಾ ಜರಾನಾಮ ಸಸರ್ಜ ಶಲ್ಯಂ ಭಕ್ತೋಪ್ಯಲಂ ರೋಹಿತಂ ಶಂಕಮಾನಃ. ಪರಮಾತ್ಮ ಪಿಪ್ಪಲ ವೃಕ್ಷದ ಕೆಳಗೆ, ಅರಳಿ ಮರದ ಕೆಳಗಡೆ ಪರಮಾತ್ಮ ಮಲಗಿಕೊಂಡಿದ್ದಾನೆ. ಪಾದತಲಂ ಸುತಾಮ್ರಂ, ಒಂದು ಕಾಲ ಮೇಲೆ ಒಂದು ಕಾಲು ಹಾಕಿದ್ದಾನೆ. ಆ ಪಾದತಲ ಏನಿದೆಯಲ್ಲ, ಆ ಪಾದತಲ ಇಷ್ಟೇ ಕಾಣುವ ಹಾಗೆ, ಎದುರಿಗಿದ್ದವರಿಗೆ ಕಾಣುವ ಹಾಗೆ ಪರಮಾತ್ಮ ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಂಡು ಬಿಟ್ಟಿದ್ದಾನೆ. ಅಲ್ಲಿಗೆ ಜರ ಅಂತ ಒಬ್ಬ ಬೇಟೆಗಾರ ಬರ್ತಾನೆ. ಯಾರು ಆ ಜರ? ನಿಮಗೆಲ್ಲ ಗೊತ್ತು, ಭೃಗು. ಶ್ರೀಮದಾಚಾರ್ಯರು ಅದನ್ನ ಹೇಳ್ತಾರೆ. ಇಲ್ಲಿ ಇಷ್ಟೇ ಹೇಳ್ತಾರೆ, ಭಕ್ತೋಪ್ಯಲಂ, ಅವನು ಕೃಷ್ಣನ ಭಕ್ತ, ವ್ಯಾಧನಾಗಿದ್ದರೂ ಕೂಡ ಕೃಷ್ಣನ ಭಕ್ತ. ಕೃಷ್ಣನ ಭಕ್ತರು ಅಂತಾರೆ, ದೇವರ ಭಕ್ತರು ಅಂದರೆ ಬ್ರಾಹ್ಮಣರೇ ಆಗಬೇಕು ಅಂತೇನಿಲ್ಲ. ಪಶುಹಿಂಸೆ ಮಾಡುವ ವ್ಯಾಧರು ಬೇಡರೂ ಕೂಡ ದೇವರ ಭಕ್ತರಾಗಬಹುದು. ಏನಿದೆ ಅದರಲ್ಲೇನು ತೊಂದರೆ ಇದೆ? ಅವರಿಗೆ ವಿಹಿತವಾದ ಕರ್ಮ ಅದು, ಅವರ ಉಪಜೀವನಕ್ಕಾಗಿ ಆ ಕರ್ಮ. ಹೀಗಾಗಿ ಅದರಿಂದ ಪಾಪ ಬರೋದಿಲ್ಲ ಅವರಿಗೆ. ಪ್ರಾಣಿ ಹಿಂಸೆ ಮಾಡಿ ಅದನ್ನು ಮಾರೋದರಿಂದ ಅವರಿಗೇನು ಪಾಪ ಬರೋದಿಲ್ಲ, ಅವರ ಧರ್ಮ ಅನ್ನೋದಕ್ಕಾಗಿ. ಹೀಗಾಗಿ ಅವನು ತನ್ನ ಧರ್ಮವನ್ನು ತಾನು ಮಾಡ್ತಾ ಇದ್ದಾನೆ. ಆದರೂ ಅಲಂ ಭಕ್ತ, ಕೃಷ್ಣನ ಭಕ್ತ ಅವನು. ಹೀಗಾಗಿ ಇದೊಂದು ಪ್ರಾಣಿ ಅಂತ ತಿಳ್ಕೊಳ್ತಾನೆ, ರೋಹಿತ ಮೃಗ ಅಂತ ತಿಳ್ಕೊಂಡ್ಬಿಟ್ಟು ಬಾಣವನ್ನು ಹಾಕಿಬಿಡ್ತಾನೆ. ಆ ಬಾಣದ ಮುಂದೆ ಇರುವ ಕಬ್ಬಿಣ ಏನಿದೆಯಲ್ಲ, ಅದು ಆ ಒನಕೆಯ ಮೇಲೆ ಇದ್ದ ಕಬ್ಬಿಣವೇ. ಅದನ್ನು ಆ ಬಾಣ ಮಾಡಿಕೊಂಡಿದ್ದ. ಅದನ್ನು ಹೇಗೆ ದೇವರು ಆ ಬ್ರಾಹ್ಮಣರ ಶಾಪವನ್ನು ಸ್ವೀಕಾರ ಮಾಡಿದಂತೆ ನಟನೆ ಮಾಡ್ತಾನೆ ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಹೀಗಾಗಿ ಭಕ್ತನಾಗಿದ್ದರೂ ಕೂಡ ಅದು ಒಂದು ಮೃಗ ಅಂತ ತಿಳಿದು ತನ್ನ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅಚ್ಛೇದ್ಯಾಭೇದ್ಯ ದೇಹಸ್ಯ ಶಲ್ಯೇ ಪಾದಮುಪಸ್ಥಿತೆ ಸಮೀಪಮಾಗತೋ ವ್ಯಾಧ ದೃಷ್ಟ್ವಾ ಭೀತೋಪತದ್ಭುವಿ. ಭಗವಂತನ ದೇಹ ಅಚ್ಛೇದ್ಯ, ಭಗವಂತನ ದೇಹ ಅಭೇದ್ಯ, ಅಂತಹದ್ದು ಪರಮಾತ್ಮನ ದೇಹ. ಈ ಒಂದು ಯಾವುದೋ ಒಬ್ಬ ವ್ಯಾಧ, ಜರ ಎಂಬ ವ್ಯಾಧ ಬಿಟ್ಟ ಬಾಣದಿಂದ ದೇವರ ದೇಹಕ್ಕೆ ಮತ್ತೆ ವೇದ ಆಗ್ತದ, ದೇವರ ದೇಹ ನಾಶವಾಗ್ತದ, ಸರ್ವಥ ಛೇದವಾಗೋದಿಲ್ಲ. ಭಗವಂತನ ದೇಹಕ್ಕೆ ಭೇದ, ಛಿನ್ನ ಭಿನ್ನ ಆಗೋದಿಲ್ಲ. ಛೇದ ಭೇದಗಳು ಭಗವಂತನಿಗೆ ಇಲ್ಲ. ಆದರೂ ಆ ಬಾಣ ಬರ್ತದೆ. ಬಾಣ ಬಂದು ಕೃಷ್ಣನ ಪಾದಕ್ಕೆ ತಾಕಿ ಬಿಡುತ್ತದೆ. ಆ ಮೃಗವನ್ನು ಹಿಡಿದುಕೊಳ್ಳಬೇಕು ಅಂತ ವ್ಯಾಧ ಬರ್ತಾನೆ. ವ್ಯಾಧ ಬಂದಾಗ ಅಲ್ಲಿ ಕೃಷ್ಣನನ್ನು ನೋಡ್ತಾನೆ. ಮನುಷ್ಯ ಅಂತ ನೋಡಿ ಅವನು ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ನಾನು ಪ್ರಾಣಿ ಅಂತ ತಿಳಿದೆ, ಆದರೆ ಕೃಷ್ಣ ಪರಮಾತ್ಮ ಅಂತ ತಿಳಿದುಕೊಂಡು ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ಇಂಥ ಕೆಟ್ಟ ಕೆಲಸ ನಾನು ಮಾಡಿದಿನಲ್ಲ ಅಂತ ಭೀತಃ ಅಪತದ್ಭುವಿ, ಭಯದಿಂದ ಅವನು ನೆಲದ ಮೇಲೆ ಬಿದ್ದು ಬಿಡ್ತಾನೆ. ವಿಪ್ರವಾಕ್ಯಂ ಮಾನಯಾನಃ ಕಾರಯಿತ್ವಾ ಮುನಾ ಹರಿಹಿ ಪಾಪಂ ಮಾಂ ಜಹಿ ದೇವೇತಿ ಯಾಂತಂ ಅನಯತ್ ಯಾಚಂತಮನಯತ್ತಿವಂ. ಯಾಕೆ ಭಗವಂತ ಆ ಪ್ರಹಾರವನ್ನು ಸ್ವೀಕಾರ ಮಾಡಿದ ಅಂದರೆ ವಿಪ್ರವಾಕ್ಯಂ ಮಾನಯಾನಃ, ವಿಶ್ವಾಮಿತ್ರಾದಿ ಬ್ರಾಹ್ಮಣರ ಮಾತನ್ನು ಸನ್ಮಾನ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಆ ವ್ಯಾಧನಿಂದ ತಾನು ಆ ಪ್ರಹಾರವನ್ನು ಸ್ವೀಕಾರ ಮಾಡ್ತಾನೆ. ಅದಾದ್ಮೇಲೆ ನಾನು ಬಹಳ ಪಾಪ ಮಾಡಿದೆ ಅಂತ ಪಶ್ಚಾತ್ತಾಪ ಅವನಿಗಾಗ್ತಾ ಇದೆ. ಜಹಿ ದೇವೇತಿ, ದೇವದೇವೋತ್ತಮ, ನೀನು ನನ್ನನ್ನು ಸಂಹಾರ ಮಾಡು ಅಂತ ಪರಮಾತ್ಮ ಪ್ರಾರ್ಥನೆ ಮಾಡ್ತಾನೆ. ಸಂಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದರೆ ಅವನನ್ನು ಯಾಚಂತಂ ಅನಯದ್ ದಿವಂ, ಸ್ವರ್ಗಲೋಕಕ್ಕೆ ಪರಮಾತ್ಮ ಕಳಿಸಿದ. ಯಾಕೆ ಹೀಗಾಯ್ತು? ಯಾರವನು? ಪಾದ ಪ್ರಹಾರ ದೋಷೇಣ ತಂ ಭೃಗುಂ ವ್ಯಾಧತಾಂ ಗತಂ ಪಶ್ಚಾತ್ತಾಪೇನ ಭಕ್ತ್ಯಾ ಚ ಸುಪ್ರೀತಸ್ತಚ್ಛರೀರಿಣಂ ಸ್ವಾಜ್ಞಾ ಪ್ರಾಪ್ತ ವಿಮಾನೇನ ದಿವಂ ನಿನ್ನೆ ಜನಾರ್ದನಃ. ಭೃಗು ಋಷಿಗಳಾಗಿದ್ದಾಗ ಪಾದಪ್ರಹಾರವನ್ನು ಪರಮಾತ್ಮನ ಎದೆಗೆ ಮಾಡಿದ. ಪಾದಪ್ರಹಾರ ಮಾಡಿದ್ದು ದೋಷ. ಆ ದೋಷದಿಂದ ತಂ ಭೃಗುಂ ವ್ಯಾಧತಾಂ ಗತಂ, ಆ ಭೃಗು ಋಷಿಗಳು ವ್ಯಾಧರಾಗಿದ್ರು.
ವ್ಯಾಧ ಯೋನಿ ಬರಬೇಕಾದರೆ, ನೀಚ ಯೋನಿ ಬರಬೇಕಾದರೆ ಪಾಪ ಕರ್ಮ ಇಲ್ಲದೆ ಪಾಪ ಯೋನಿ ಹೇಗೆ ಬರ್ತದೆ? ಸಾಧ್ಯವಿಲ್ಲ. ಹಾಗಾಗಿ ಆ ಭೃಗು ಋಷಿಗಳು ಮಾಡಿದ ಪಾಪ ಕರ್ಮ ಏನು? ಪರಮಾತ್ಮನ ಎದೆಗೆ ಕಾಲಿನಿಂದ ಒದ್ದದ್ದು. ಹೀಗಾಗಿ ಅವನು ವ್ಯಾಧನಾಗಿದ್ದಾನೆ. ತಂ ಭೃಗುಂ ವ್ಯಾಧತಾಂಗತಂ. ಭಾರೀ ಪಶ್ಚಾತ್ತಾಪ ಅವನಿಗಾಗ್ತದೆ. ಭಕ್ತಿ ಬಹಳ ಇದೆ ಅನ್ನೋದಕ್ಕಾಗಿ ಪರಮಾತ್ಮ ಸುಪ್ರೀತನಾಗಿ ಬಿಟ್ಟ. ಹೀಗಾಗಿ ತಚ್ಛರೀರಿಣಂ, ಆ ಶರೀರವನ್ನು ಪಡೆದ, ವ್ಯಾಧ ಶರೀರವನ್ನು ಪಡೆದ ಆ ಶರೀರದ ಒಳಗೆ ಇರುವ ಭೃಗು ಋಷಿಗಳೇನಿದ್ದಾರಲ್ಲ ಆ ಜೀವನಿಗೆ ಸ್ವರ್ಗವನ್ನು ಕೊಡ್ತಾನೆ. ಸ್ವಾಜ್ಞಾಪ್ರಾಪ್ತ ವಿಮಾನೇನ, ದೇವರಾಜ್ಞೆ ಮಾಡ್ತಾನೆ ದೇವತೆಗಳಿಗೆ. ಆಜ್ಞೆ ಮಾಡಿದ ಕೂಡಲೇ ದೇವತೆಗಳು ವಿಮಾನವನ್ನು ತಂದು ಅಲ್ಲಿ ನಿಲ್ಲಿಸಿ ಬಿಡ್ತಾರೆ. ಆ ವಿಮಾನದಲ್ಲಿ ಕೊಳ್ಳರಿಸಿ ಅವನಿಗೆ ಸ್ವರ್ಗವನ್ನು ಕೊಡ್ತಾನೆ ಪರಮಾತ್ಮ ಜನಾರ್ದನ. ಈ ರೀತಿಯಾದ ಅತ್ಯದ್ಭುತವಾದ ಫಲವನ್ನು ಪರಮಾತ್ಮ ಕೊಡ್ತಾನೆ. ನೀಚಾಂ ಯೋನಿಂ ನೀಚ ನೀಚ ಕರ್ಮಾಪ್ತಂ ನೀಚ ಕರ್ಮಣಃ ಅದುಷ್ಟತ್ವಾತ್ತು ಮನಸಃ ಭಕ್ತಿಲೋಪೋ ನ ಚಾಪ್ಯಭೂತ ಭೃಗೋರತ್ರ ಬುದ್ಧಿಪೂರ್ವಂ ನಾತಿದೋಷಕೃದಪ್ಯಭೂತ. ನೀಚ ನೀಚ ಕರ್ಮಾಪ್ತಂ ನೀಚಾಂ ಯೋನಿ. ಈ ನೀಚ ಯೋನಿ ಏನಿದೆ ಅಲ್ಲ, ಯಾವುದು? ವ್ಯಾಧ ಯೋನಿ, ನೀಚ ಯೋನಿ. ಯಾವ ಕರ್ಮದಿಂದ ಪ್ರಾಪ್ತವಾಯಿತು? ನೀಚವಾದ ಕರ್ಮದಿಂದ ಪ್ರಾಪ್ತವಾಯಿತು. ದೇವರ ಎದೆಗೆ ಒದೆಯೋದು ಅಂತಂದ್ರೆ ಎಂಥ ಕೆಲಸ? ಅತಿ ನೀಚವಾದ ಕೆಲಸ. ಹೀಗಾಗಿ ನೀಚವಾದ ಅತಿ ನೀಚವಾದ ಕರ್ಮದಿಂದ ಈ ನೀಚವಾದ ಯೋನಿ, ವ್ಯಾಧ ಯೋನಿ ಅವನಿಗೆ ಬಂದಿದೆ. ಇಲ್ಲಿಯೂ ಕೂಡ ನೀಚ ಕರ್ಮವನ್ನು ಮಾಡಿದ. ಏನ್ ಮಾಡಿದ? ಪರಮಾತ್ಮನ ಪಾದಕ್ಕೆ ಪ್ರಹಾರ ಮಾಡಿದ. ಆದರೆ ಅದುಷ್ಟತ್ವಾತ್ತು ಮನಸಃ, ಇಲ್ಲಿ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ದೋಷ ಇರಲಿಲ್ಲ. ಹೀಗಾಗಿ ಭಕ್ತಿ ಲೋಪ ನಚಾಪ್ಯಭೂತ್, ದೇವರಲ್ಲಿ ಭಕ್ತಿಯ ಲೋಪ ಈ ವ್ಯಾಧನಿಗಾಗಲಿಲ್ಲ. ಭೃಗೋಹ ಅತ್ರ ಅಬುದ್ಧಿಪೂರ್ವಂ ನಾತಿ ದೋಷ ಕೃತತ್ವ. ಬುದ್ಧಿಪೂರ್ವಕವಾಗಿ ಇವನೇನು ಬಾಣಪ್ರಯೋಗ ಮಾಡಲಿಲ್ಲ, ಅಬುದ್ಧಿಪೂರ್ವಕವಾಗಿ ಬಾಣಪ್ರಯೋಗವನ್ನ ಮಾಡಿದ. ಆದ್ದರಿಂದಾಗಿ ಅತಿದೋಷ ಕೃತ ನ ಅಭೂತ್, ಅತಿದೋಷ ಆಗಲಿಲ್ಲ. ಇದು ಇಲ್ಲಿ ಮಾಡಿದ್ದು ಅತಿದೋಷವಾಗಲಿಲ್ಲ ಅಂತನ್ನೋದನ್ನು ತಿಳಿಸ್ತಾರೆ. ಕೆಲವರು ಹೇಳ್ತಾರಂತೆ, ನಾನೇನು ಕೇಳಿಲ್ಲ, ನಮ್ಮಲ್ಲಿ ಏನೇ ಕೆಲವರು ಈಗ ಹೇಳ್ತಾರೆ, ಭೃಗು ಋಷಿಗಳಿಗೆ ಈ ನೀಚ ಯೋನಿ ವ್ಯಾಧ ಯೋನಿ ಬಂದದ್ದು ಆ ದೋಷದಿಂದ ಅಲ್ಲ, ಪಾದಪ್ರಹಾರ ಮಾಡಿದ್ದು ದೋಷವೇ ಅಲ್ಲ ಅಂತ ಕೆಲವರು ಹೇಳ್ತಾರಂತೆ. ಹಾಗಾದ್ರೆ ಯಾಕೆ ಈ ದೋಷ ಬಂತು, ಈ ನೀಚ ಯೋನಿ ಬಂತು ಅಂತನ್ನೋದಕ್ಕೆ ಉತ್ತರ ಹೇಳೋದು ಬಹಳ ಕಷ್ಟ. ಯಾಕೆಂದ್ರೆ ಶ್ರೀಮದಾಚಾರ್ಯರೇ ಸ್ಪಷ್ಟವಾಗಿ ನೀಚ ಕರ್ಮಾಪ್ತಂ ಅಂತ ಅಂದಿದ್ದಾರೆ. ಜೊತೆಗೆ ಹಿಂದೆ ಪಾದಪ್ರಹಾರ ದೋಷೇಣ ಅಂತ ಅಂದಿದ್ದಾರೆ. ಹೀಗಾಗಿ ಪಾದಪ್ರಹಾರ ಮಾಡಿದ್ದು ಒಂದು ದೋಷ, ಅದು ನೀಚ ಕರ್ಮ, ಅದರಿಂದ ನೀಚ ಯೋನಿ ಪ್ರಾಪ್ತವಾಗಿದೆ ಅಂತ ಇಷ್ಟು ಸ್ಪಷ್ಟವಾಗಿ ಮೂರು ಬಾರಿ ಆ ಭೃಗು ಋಷಿಗಳು ಮಾಡಿದ ಪಾದಪ್ರಹಾರ ದೋಷ ಅಂತ ಹೇಳ್ತಾ ಇರಬೇಕಾದ್ರೆ ಅದು ದೋಷವೇ ಅಲ್ಲ ಅಂತ ಹೇಳ್ತಾರಂತೆ. ಆದರೆ ಅದು ಮಾತ್ರ ಶ್ರೀಮದಾಚಾರ್ಯರಿಗೆ ಒಪ್ಪಿಗೆಯಾದದ್ದಲ್ಲ. ಈ ಮಾತನ್ನು ನೋಡದೆ ಅಥವಾ ಈ ಮಾತು ನೆನಪಿನಲ್ಲಿರದೆ ಅವರು ಹೇಳಿರಬೇಕಷ್ಟೇ. ಯಾಕೆಂದ್ರೆ ಶ್ರೀಮದಾಚಾರ್ಯರ ಮಾತಿಗೆ ಅರ್ಥ ಏನು ಉಳಿತದೆ, ಹೀಗಾಗಿ ಅರ್ಥ ಉಳಿಯೋದಿಲ್ಲ. ಆದ್ದರಿಂದ ಆಗ ದೋಷ ಅಲ್ಲ ಅಂತ ಹೇಳಲೇಬಾರದು. ರುದ್ರಾದಿ ದೇವತೆಗಳಿಂದಲೂ ದೋಷ ಇದೆ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯ ನಿರೂಪಣೆ ಮಾಡಿದ್ದಾರೆ. ಭೃಗು ಋಷಿಗಳಿಗೆ ದೋಷ ಇಲ್ಲ ಅಂತ ಹೇಳಿ ಏನು ಸಾಧನೆ ಮಾಡೋದು? ಏನೂ ಸಾಧನೆ ಮಾಡಲಿಕ್ಕೆ ಇಲ್ಲ. ಹೀಗಾಗಿ ಅವಶ್ಯವಾಗಿ ಪಾದ ಪ್ರಹಾರ ಅಂತ ಅನ್ನೋದೇನಿದೆ ಅಲ್ಲ, ಅದು ದೋಷವೇ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಅದರಿಂದ ನೀಚ ಯೋನಿಯೂ ಬಂದಿದೆ. ಹೌದು, ನೀಚ ಯೋನಿ ಬಂದಿದೆ ಅಂತ ಅನ್ನೋದನ್ನು ಅವಶ್ಯವಾಗಿ ಇಟ್ಕೊಳ್ಬಹುದು. ಈಗ ಏನಾಗಿದೆ ಅಂತಂದ್ರೆ ಪಾದಪ್ರಹಾರವನ್ನು ಮಾಡಿದ, ಪಾದಕ್ಕೆ ಬಾಣಪ್ರಹಾರವನ್ನು ಮಾಡಿದ. ಅಲ್ಲಿ ಪಾದಪ್ರಹಾರ, ಇಲ್ಲಿಯೂ ಪಾದಪ್ರಹಾರವೇ. ಆದರೆ ಪಾದದಿಂದ ಪ್ರಹಾರ ಅಲ್ಲ, ಪಾದಕ್ಕೆ ಪ್ರಹಾರ. ವ್ಯಾಧನಾದಾಗ ಪಾದಕ್ಕೆ ಬಾಣದಿಂದ ಪ್ರಹಾರ, ಭೃಗು ಋಷಿಗಳಾಗಿದ್ದಾಗ ಪಾದದಿಂದ ಎದೆಗೆ ಪ್ರಹಾರ. ಹೀಗಾಗಿ ಎರಡು ಒಂದೇ ಅಂತ ತಿಳ್ಕೊಳ್ಬೇಡ್ರಿ. ಇಲ್ಲಿ ಕಾಲಿನಿಂದ ಮಾಡಲಿಲ್ಲ, ಇಲ್ಲಿ ಬಾಣದಿಂದ ಮಾಡಿದ. ಮಾಡುವಾಗಲೂ ಅವನಿಗೆ ಬಹಳ ಭಕ್ತಿ ಇತ್ತು. ಅಬುದ್ಧಿಪೂರ್ವಕವಾಗಿ ಮಾಡಿದ, ಬುದ್ಧಿಪೂರ್ವಕವಾಗಿ ಮಾಡಲಿಲ್ಲ. ಆದ್ದರಿಂದ ಇದು ಅತಿದೋಷವಾಗಲಿಲ್ಲ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ. ನಾತಿದೋಷ ಕೃತಪ್ಯಭೂತ ತಥೋ ವಿರಿಂಚೇಶ ಪುರಂದರಾದ್ಯಾಃ ಪುನಸ್ತುವಂತೋಭಿಯಯುಃ ಪ್ರಣಮ್ಯ ಕೃಷ್ಣಂ ಸಚಾಶ್ವೇವ ಯಜೌ ಸ್ವಲೋಕಂ ಸ್ವತೇಜಸಾ ಸರ್ವಮಿದಂ ಪ್ರಕಾಶಯನ್. ಅದಾದ ಮೇಲೆ ಬ್ರಹ್ಮ, ರುದ್ರ, ಇಂದ್ರ ಮುಂತಾದ ದೇವತೆಗಳೆಲ್ಲರೂ ಬರ್ತಾರೆ, ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ, ದೇವರಿಗೆ ನಮಸ್ಕಾರ ಮಾಡ್ತಾ ದೇವರನ್ನ ಹಿಂಬಾಲಿಸ್ತಾರೆ. ಸ್ವಧಾಮಕ್ಕೆ ಪ್ರವೇಶ ಮಾಡ್ತಾ ಇರಬೇಕಾದರೆ ದೇವಾದಿ ದೇವತೆಗಳೆಲ್ಲ ಪರಮಾತ್ಮನನ್ನ ಬೆನ್ನು ಬ್ರಹ್ಮನನ್ನ ಮೊದಲು ಮಾಡಿಕೊಂಡು ಎಲ್ಲಾ ದೇವತೆಗಳು ಆ ಭಗವಂತನನ್ನ ಬೆನ್ನು ಹತ್ತಾರೆ. ಆ ಪರಮಾತ್ಮ ಮಾತ್ರ ತನ್ನ ಕಾಂತಿಯಿಂದ ಎಲ್ಲ ಲೋಕಗಳನ್ನು ಬೆಳಗುತ್ತಾ ಸ್ವಧಾಮ ಪ್ರವೇಶವನ್ನು ಮಾಡ್ತಾನೆ. ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಹೇಕೇನ ರೂಪೇಣ ಸಭುವ್ಯ ದೃಶ್ಯ
ತಸ್ಥೋದ್ವಿತೀಯೇನ ಚ ಸೂರ್ಯಮಂಡಲೆ ತೃತೀಯ ಮಾಸೇಚ್ಛಿವ ಪೂಜಿತಂ ವಪುಃ. ಭಗವಂತ 5 ರೂಪಗಳನ್ನು ಧಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಕೃಷ್ಣನ 5 ರೂಪಗಳು ಇವೆ, ಅನಂತ ರೂಪಗಳಿವೆ. ಆದರೆ ಈಗ ಪ್ರಸ್ತುತ 5 ರೂಪಗಳನ್ನು ಕೃಷ್ಣ ಪರಮಾತ್ಮ ಧಾರಣೆ ಮಾಡ್ತಾನೆ. ಒಂದು ರೂಪದಿಂದ ಏನ್ ಮಾಡ್ತಾನೆ, ಇಲ್ಲಿಯೇ ಇದ್ದಾನೆ ಅಂತ ಹೇಳ್ತಾರೆ. ಈ ಭೂಲೋಕದಲ್ಲಿಯೇ ಒಂದು ರೂಪದಿಂದ ಕೃಷ್ಣ ಪರಮಾತ್ಮ ಇದ್ದಾನೆ. ಏನ್ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ ಕೃಷ್ಣ? ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ. ಯಾರು ಗೋಪಾಲ ಮಂತ್ರವನ್ನ ಜಪ ಮಾಡ್ತಾರಲ್ಲ, ಕೃಷ್ಣ ಮಂತ್ರವನ್ನ, ಗುರುಗಳು ಉಪದೇಶ ಮಾಡ್ತಾರೆ ಕೃಷ್ಣ ಮಂತ್ರವನ್ನ, ಗುರುಗಳು ಉಪದೇಶ ಮಾಡಿದ ಕೃಷ್ಣ ಮಂತ್ರದ ಜಪವನ್ನ ಯಾರು ಮಾಡ್ತಾರಲ್ಲ ಅವರಿಗೆ ಫಲವನ್ನು ಕೊಡೋದಕ್ಕಾಗಿ ಭಗವಂತ ಒಂದು ರೂಪದಿಂದ ಭೂಮಿಯಲ್ಲಿ ಅದೃಶ್ಯನಾಗಿ ಇದ್ದಾನೆ. ಹೀಗಾಗಿ ಮೊದಲನೇ ರೂಪದಿಂದ ಭೂಮಿಯಲ್ಲಿ ಅದೃಶ್ಯನಾಗಿದ್ದಾನೆ ಕೃಷ್ಣ ಮಂತ್ರವನ್ನು ಜಪ ಮಾಡುವವರಿಗೆ ಫಲ ಕೊಡುವುದಕ್ಕಾಗಿ. ಎರಡನೇ ರೂಪದಿಂದ ಸೂರ್ಯಮಂಡಲದಲ್ಲಿದ್ದಾನೆ. ಯಾಕೆ ಅಂತ ಇಲ್ಲಿ ಹೇಳಿಲ್ಲ, ಅದನ್ನು ಮುಂದೆ ಹೇಳ್ತಾರೆ. ಇನ್ನು ಮೂರನೇ ರೂಪದಿಂದ ಕೈಲಾಸದಲ್ಲಿ ರುದ್ರದೇವರಿಂದ ಪೂಜಿತನಾಗಿ ಅಲ್ಲಿ ಇದ್ದಾನೆ. ಸಂಪೂಜಿತಂ ಬ್ರಹ್ಮಲೋಕೆ ಚತುರ್ಥಂ ಕಂಜೋದ್ಭವೇನಾಥ ಪರಂ ಸ್ವಧಾಮ ಸಮಾಪ್ನುವಾನಂ ವಪುರಸ್ಯ ಪಂಚಮಂ ಭಕ್ತ್ಯಾನ್ ವಯುರ್ದೇವವರ ಸ್ವಶಕ್ತಿಯ. ಇನ್ನು ನಾಲ್ಕನೇ ರೂಪದಿಂದ ಬ್ರಹ್ಮದೇವರ ಲೋಕದಲ್ಲಿ, ಸತ್ಯಲೋಕದಲ್ಲಿ ಪರಮಾತ್ಮ ಇದ್ದಾನೆ. ಬ್ರಹ್ಮದೇವರು ಕೃಷ್ಣನನ್ನ ಸಾಕ್ಷಾತ್ತಾಗಿ ಪೂಜೆ ಮಾಡ್ತಾ ಇದ್ದಾರೆ. ಐದನೇ ರೂಪದಿಂದ ಪರಮಾತ್ಮ ತನ್ನ ಧಾಮವನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ನಾವು ತಿಳಿಸ್ತಾರೆ. ಆ ಐದನೇ ರೂಪವನ್ನ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಒಂದು ರೂಪದಿಂದ ಅನುಸರಿಸಿ ಬಿಡುತ್ತಾರೆ. ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಎಲ್ಲಿಯ ತನಕ ಹೋಗುವ ಶಕ್ತಿ ತಮಗೆ ಇದೆ, ಅಲ್ಲಿಯ ತನಕ ಅವರು ಹೋಗ್ತಾ ಇದ್ದಾರೆ. ತತ್ತೇಜಸಾತೆ ಪ್ರತಿಮುಷ್ಟ ದೃಷ್ಟಯ ಕುರುಷ್ಟುತಾದ್ಯ ಅಮಿತೋರುದೀಧಿತೆ ಯಾವತ್ ಸ್ವಗಮ್ಯಂ ತನುಗಮ್ಯ ತಸ್ತು ನಿಮೀಲಿತಾಕ್ಷ ವಿಹತೋರ್ಧ್ವಚಾರಾ. ಆ ಪರಮಾತ್ಮ ಹೋಗ್ತಾ ಇದ್ರೆ ಅವನ ತೇಜಸ್ಸು ಮುಂದೆ ಮುಂದೆ ಹೋದಂತೆ ಭಾರಿ ಹೆಚ್ಚಾಗ್ತಾ ಇದೆ ಅಂತೆ. ಹೀಗಾಗಿ ಅವನ ತೇಜಸ್ಸಿನಿಂದ ಕಣ್ಣು ಕುಗ್ತಾ ಇದೆ. ಒಂದು ಸ್ಥಳದ ತನಕ ನೋಡ್ಲಿಕ್ಕಾಯ್ತು. ಮುಂದೆ ಮುಂದೆ ಹೋದಂತೆ ಆ ದೇವರ ತೇಜಸ್ಸು ಮಾತ್ರ ಕಾಣಿಸ್ತು, ಪ್ರಕಾಶ ಮಾತ್ರ. ದೇವರ ಅವಯವಗಳು ಕಾಣ್ತಾ ಇಲ್ಲ, ಯಾವುದೂ ಕಾಣ್ತಾ ಇಲ್ಲ. ಪ್ರಕಾಶ ಬೆಳಕು ಮಾತ್ರ ಹೋಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಇನ್ನು ಮುಂದೆ ಹೋದಂತೆ ಆ ತೇಜಸ್ಸಿನಿಂದ ಕಣ್ಣು ಕುಗ್ತಾ ಇದೆ, ಕಣ್ಣು ಮುಚ್ಚಿ ಹೋಗ್ತಾ ಇದೆ, ಕಣ್ಣು ತೆರಿಲಿಕ್ಕಾಗ್ತಾ ಇಲ್ಲ. ದೇವತೆಗಳಿಗೆ ದೇವರನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ಹೀಗಾಗಿ ಪ್ರತಿಮುಷ್ಟ ದೃಷ್ಟಯ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ತಾವು ಎಲ್ಲಿ ತನಕ ಹೋಗಬೇಕು ಅಲ್ಲಿ ತನಕ ಹೋಗಿ ಅಲ್ಲಿ ನಿಂತು ಬಿಟ್ಟಿದ್ದಾರೆ. ನಿಮೀಲಿತಾಕ್ಷಾಹ ವಿಹಿತ ಊರ್ಧ್ವಚಾರಾಹ, ಎರಡೂ ಕೈಗಳನ್ನ ಮೇಲೆ ಮಾಡಿ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಅಲ್ಲಿ ಮುಂದೆ ಹೋಗಲಾರದೆ ಅವರು ಅಲ್ಲಿಯೇ ನಿಂತು ಬಿಟ್ಟಿದ್ದಾರೆ. ವೀಂದ್ರೇಶ ಶೇಷಾನುಗತ ಸ್ವಯಂಭೂರ್ಧಾಮ ಪ್ರವಿಷ್ಟಂ ತಮಜಂ ಪ್ರಣಮ್ಯ ವೀಂದ್ರಾದಿಕೈರಪ್ಯಯುಧ ಸ್ವಪಿತ್ರ ಶ್ಲಿಷ್ಟೋ ರಹಶ್ಚ ಕಥಯತ್ಸ್ತತಾಸ್ತೌತ. ಗರುಡ, ರುದ್ರ, ಶೇಷ ಎಲ್ಲ ದೇವತೆಗಳು ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಅವರಿಗೂ ಬಹಳ ಮುಂದಕ್ಕೆ ಹೋಗುವುದಿಲ್ಲ. ಎಲ್ಲರಿಗಿಂತಲೂ ಮುಂದೆ ಬ್ರಹ್ಮದೇವರ ಹೋಗ್ತಾರೆ. ಅಲ್ಲಿ ಬ್ರಹ್ಮ ಮತ್ತು ದೇವರು ಇಬ್ಬರೇ ಏಕಾಂತ, ಅಲ್ಲಿ ಯಾರೂ ಇಲ್ಲ. ರುದ್ರಾದಿ ದೇವತೆಗಳು ಅಲ್ಲಿ ಇಲ್ಲ, ಕೇವಲ ಬ್ರಹ್ಮದೇವರು ಪರಮಾತ್ಮ ಮಾತ್ರ ಅಲ್ಲಿ ಇದ್ದಾರೆ. ಅಲ್ಲಿ ಏಕಾಂತದಲ್ಲಿ ಪರಮಾತ್ಮನ ಸ್ತೋತ್ರವನ್ನ ಬ್ರಹ್ಮದೇವರು ಮಾಡ್ತಾರೆ. ರಹಸ್ಯವಾದ ಅನೇಕ ಸಂಭಾಷಣೆಗಳನ್ನ ವಿಚಾರವನ್ನ ಅಲ್ಲಿ ಮಾಡ್ತಾನೆ. ಪರಮಾತ್ಮ ಬ್ರಹ್ಮದೇವರನ್ನ ಆಲಿಂಗನ ಮಾಡಿಕೊಂಡು ತನ್ನ ಲೋಕಕ್ಕೆ ತಾನು ಹೋಗ್ತಾನೆ. ಬ್ರಹ್ಮದೇವರು ಕೂಡ ತಿರುಗಿ ತಮ್ಮ ಲೋಕಕ್ಕೆ ಬರ್ತಾರೆ. ಸಪೂರ್ವರೂಪೇಣ ಸಮಾಪ್ಯ ಚೈಕ್ಯಂ ವಿಭಜ್ಯ ಚೇಚ್ಛಾನುಸೃತೋತರೇಮೆ ಹರಿಶ್ರಿಯ ಬ್ರಹ್ಮ ಮುಖೈಶ್ಚ ಮುಕ್ತೈ ಸಂಪೂಜ್ಯಮಾನ ಅಮಿತ ಸದ್ಗುಣಾತ್ಮ. ಪರಮಾತ್ಮ ಅಮಿತ ಸದ್ಗುಣ ಆತ್ಮ, ಅಮಿತವಾದ ಸದ್ಗುಣಗಳೇ ದೇವರ ಶರೀರ. ಅಂತಹ ಪರಮಾತ್ಮ ತಾನು ಮೂಲ ರೂಪದಿಂದ ಐಕ್ಯವನ್ನು ಹೊಂತಾನೆ. ಸಂಶ್ಲೇಷ ವಿಶೇಷ ಅಂತ ಅದನ್ನು ಕರೀತಾರೆ. ಐಕ್ಯ ಅಂತ ಅನ್ನಬಾರದು. ಐಕ್ಯ ಎಂಬ ಶಬ್ದಕ್ಕೆ ಸಂಶ್ಲೇಷ ವಿಶೇಷ. ಯಾಕೆ ಐಕ್ಯವನ್ನು ಹೊಂದಿದ ಅಂದ್ರೆ ಮೊದಲಿಗೆ ಬೇರೆಯಾಗಿದ್ದ ಅಂತ ಅರ್ಥ ಆಗ್ತದಲ್ಲ. ಹೀಗಾಗಿ ಐಕ್ಯವನ್ನು ಹೊಂದಿದ ಅಂದ್ರೆ ಸಂಶ್ಲೇಷ ವಿಶೇಷ. ಅದೇನು ಅಂತ ಗೊತ್ತಿಲ್ಲ, ಅಂತೂ ದೇವರು ಆ ಮೂಲ ರೂಪದ ಜೊತೆಗೆ ಸೇರಿ ಬಿಡ್ತಾನೆ. ವಿಭಜ್ಯ ಚೇಚ್ಛಾನುಸೃತೋತರೇಮೆ, ಅಲ್ಲಿ ತನ್ನ ಇಚ್ಛೆಗೆ ಅನುಗುಣವಾಗಿ ಮತ್ತೆ ಮುಕ್ತರಾದ ಬ್ರಹ್ಮಾದಿ ದೇವತೆಗಳಿಂದ, ಮುಕ್ತರಿಂದ, ಲಕ್ಷ್ಮೀದೇವಿಯಿಂದ ಸಂತೋಷವಾಗಿ ಪರಮಾತ್ಮ ಇದ್ದಾನೆ. ಬ್ರಹ್ಮಾಪಿ ಶರವಾದಿಯುತ ಸ್ವಲೋಕಂ ಪ್ರಾಪ್ತ ಪುನಸ್ತತ್ರ ಗತಂ ಚ ಕೃಷ್ಣಂ ರೇಮೇಭಿ ಪಶ್ಯನ್ ಪ್ರತಿಪೂಜಿರಂ ಸ್ತಂ ಸುರಾಶ್ಚ ಸರ್ವೇ ರವಿಬಿಂಬ ಸಂಸ್ಥಂ. ಆಮೇಲೆ ಬ್ರಹ್ಮದೇವರು ರುದ್ರ ಮುಂತಾದ ದೇವತೆಗಳ ಜೊತೆಗೆ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ಹೋಗಿ ಬ್ರಹ್ಮದೇವರು ತಮ್ಮ ಲೋಕದಲ್ಲಿರುವ ಕೃಷ್ಣ, ಆಮೇಲೆ ರುದ್ರದೇವರು ತಮ್ಮ ಲೋಕದಲ್ಲಿರುವ ಕೃಷ್ಣನ ಪೂಜೆ ಮಾಡ್ತಾರೆ. ಉಳಿದ ದೇವತೆಗಳೆಲ್ಲ ಎಲ್ಲಿ ಹೋಗ್ತಾರೆ ಅಂದ್ರೆ ಸೂರ್ಯಾಂತರ್ಯಾಮಿಯಾದ ಆ ಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡ್ತಾ, ಆರಾಧನೆಯನ್ನು ಮಾಡ್ತಾ ದೇವತೆಗಳೆಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಹೌದು, ಕೃಷ್ಣ ದೇಹತ್ಯಾಗ ಮಾಡಿದ ಅಂತ ಹೇಳಿದ್ರಿ. ಯಾಕೆ ಹಾಗೆ ಭಗವಂತ ದೇಹತ್ಯಾಗ ಮಾಡಿದ? ದೇವರಿಗೆ ದೇಹತ್ಯಾಗ ಉಂಟ? ಜಡವಾದ ದೇಹ ಇದ್ರೆ ತ್ಯಾಗ ಮಾಡಬೇಕು. ಜಡವಾದ ದೇಹವೇ ದೇವರಿಗೆ ಇಲ್ವಲ್ಲ.
ಅಂದರೆ ಅದಕ್ಕೆ ನಿರ್ಣಯವನ್ನು ಹೇಳ್ತಾರೆ. ಯಥೋ ನದರ್ಶಿತ ಭ್ರಾಂತಿ ಪ್ರಾದುರ್ಭಾವೇಶ್ವಪಿ ಕ್ವಚಿತ ದೇಹತ್ಯಾಗಾನುಕಾರೇಣ ಹರಿಣಾ ತದಿಹಚ್ಯುತಃ ಮೋಹಯಿತ್ವಾ ಸುರಾನಂದಂ ತಮಃ ಪ್ರಾಪಯಿತುಂ ಪ್ರಭುಃ ಚಿದಾನಂದೈಕದೇಹೋಪಿ ತ್ಯಕ್ತಂ ದೇಹಮಿವಾಪರಂ ಸೃಷ್ಟ್ವಾ ಸ್ವದೇಹೋಪಮಿತಂ ಶಯಾನಂ ಭುವ್ಯಗಾದ್ದಿವಂ ದಾರುಕೋಕ್ತ್ಯಾ ಸಮಾಯಾತಃ ಪಾರ್ಥಸ್ಥಮದಹತ್ತದಾ. ತನ್ನ ಯಾವ ರೂಪದಲ್ಲಿಯೂ ಸಹ ದೇಹವನ್ನು ಭಗವಂತ ತ್ಯಾಗ ಮಾಡಿರಲಿಲ್ಲ. ರಾಮನಾದಾಗ ಅದೇ ದೇಹದಿಂದಲೇನೆ ಭಗವಂತ ತನ್ನ ಲೋಕಕ್ಕೆ ಹೋದ ಘಟನೆಯನ್ನು ಹೇಳ್ತಾರೆ. ಹೀಗಾಗಿ ದೇಹವನ್ನು ಎಲ್ಲಿಯೂ ತ್ಯಾಗ ಮಾಡಲಿಲ್ಲ. ದೈತ್ಯರ ಮೋಹನ ಮಾಡಬೇಕಲ್ಲ, ನನಗೂ ಜಡವಾದ ದೇಹ ಇದೆ ಅಂತ ಕೃಷ್ಣ ಪರಮಾತ್ಮ ಆಲೋಚನೆ ಮಾಡ್ತಾನೆ. ಹಿಂದೆ ಎಂದಿಗೂ ನಾನು ದೇಹತ್ಯಾಗ ಮಾಡಿಲ್ಲ, ಈಗ ದೇಹತ್ಯಾಗ ಮಾಡಿ ದೈತ್ಯರ ಮೋಹನ ಮಾಡೋಣ ಅಂತ ಹೇಳಿ ಭಗವಂತ ಈ ಕೃಷ್ಣನಾಗಿ ಪ್ರಾದುರ್ಭೂತನಾದಾಗ ದೇಹತ್ಯಾಗದ ನಟನೆಯನ್ನು ಮಾಡ್ತಾರೆ. ದೈತ್ಯರನ್ನ ಅರ್ಧಂತಮಸ್ಸಿಗೆ ಹಾಕ್ತಾರೆ. ಭಗವಂತ ಚಿದಾನಂದೈಕ ದೇಹ, ಜ್ಞಾನವೇ ದೇವರ ದೇಹ, ಜಡವಾದ ದೇಹ ಪರಮಾತ್ಮನಿಗೆ ಇಲ್ಲ, ದೇಹವನ್ನು ಬಿಟ್ಟಂತೆ ನಡೆಸ್ತಾರೆ. ಸೃಷ್ಟ್ವಾ ಸ್ವದೇಹೋಪಮಿತಿ. ಹಾಗಾದ್ರೆ ಇಲ್ಲಿ ಯಾವ ದೇಹ ಇಟ್ಟಿದ್ದ? ಇಲ್ಲೊಂದು ದೇಹ ಇತ್ತಲ್ಲ. ಅಂದ್ರೆ ಜಡವಾದ ಒಂದು ದೇಹವನ್ನು ತನ್ನಂತೆಯೇ ಸೃಷ್ಟಿ ಮಾಡಿ ಇಟ್ಟಿದ್ದ. ತನ್ನ ರೂಪದಂತೆಯೇ ಇರುವ, ತನ್ನಂತೆಯೇ ಇರುವ ಒಂದು ಜಡವಾದ ದೇಹವನ್ನು ಭಗವಂತ ಇಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದಂತೆ. ಆಮೇಲೆ ದಾರುಕನಿಂದ ಹೇಳಿ ಕಳಿಸಿದ್ನಲ್ಲ, ದಾರುಕ ಹೋಗಿ ಹೇಳ್ತಾನೆ. ಹೇಳಿದಾಗ ಮತ್ತೆ ಅರ್ಜುನ ಬರ್ತಾನೆ. ಅರ್ಜುನ ಬಂದು ತಮದ ಹತ್ತದ ಆ ಕೃಷ್ಣನ ದೇಹವನ್ನು ದಹನ ಮಾಡ್ತಾನೆ. ಅಲ್ಲ, ಭೀಮ ಮಾಡಬಹುದಾಗಿತ್ತಲ್ಲ, ಭೀಮನಿಗೆ ಗೊತ್ತಲ್ಲ ಇದೆಲ್ಲ ದೇಹ ವಿಯೋಗ ಅಂತ ಅನ್ನೋದು ಇವೆಲ್ಲ ನಾಟಕ, ದೇಹತ್ಯಾಗ ಎಲ್ಲಿದೆ, ಏನಿದು ಅಂತ ಹೇಳಿ ಕೃಷ್ಣನೇ ಭೀಮನಿಗೆ ಗೊತ್ತು. ಹೀಗಾಗಿ ಅರ್ಜುನ ಬಂದು ಆ ಪ್ರತಿಕೃತಿ ಏನಿದೆಯಲ್ಲ, ಜಡವಾದ ದೇಹ, ಕೇವಲ ಜಡವಾದ ದೇಹ ಏನಿದೆಯಲ್ಲ ಆ ದೇಹವನ್ನ ಅರ್ಜುನ ಬಂದು ದಹನ ಮಾಡ್ತಾನೆ. ದಹನ ಮಾಡಿದ ಕೂಡಲೇ ಇನ್ನೂ ನಿಶ್ಚಿತ ಆಗಿಬಿಡ್ತಾರೆ. ಇದು ಕೃಷ್ಣನದ್ದೇ ದೇಹ ಅಂತ ತಾಮಸರಿಗೆ ಅಜ್ಞಾನ, ವಿಪರೀತ ಜ್ಞಾನ ಬರುತ್ತದೆ. ತಮಸ್ಸಿಗೆ ಅವರೆಲ್ಲ ಹೋಗ್ತಾರೆ. ರೌಹಿಣೇಯಾದಿಕಾನಾಂಚ ಶರೀರಾಣಿ ಪ್ರಧಾನತಃ ದಾರುಕೋ ವಿಷ್ಣುಲೋಕಂತು ಪುನರಾಪ ಯಥಾಗತಂ. ಮತ್ತೆ ಬಲರಾಮ ಮುಂತಾದವರ ದೇಹ ಇದೆಯಲ್ಲ, ಆ ದೇಹಗಳನ್ನು ಕೂಡ ಅರ್ಜುನ ದಹನ ಮಾಡ್ತಾನೆ. ದಾರುಕ ಆ ವಾರ್ತೆಯನ್ನು ಹೇಳಿ ಬರ್ತಾನೆ. ಬಂದ ಕೂಡಲೇ ಅವನು ಕೂಡ ದೇಹತ್ಯಾಗವನ್ನು ಮಾಡಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ತಥೈವ ಜನಮೋದಾಂತ್ಯ ನಮೋಹಾಯ ಪ್ರಾಪ್ಯವನ್ನಾವದೃಶ್ಯತಾಂ ರುಕ್ಮಿಣ್ಯಗಾಧರೆ ಪಾರ್ಶ್ವಂ ಸತ್ಯಾಕೃತ್ವ ತಪಸ್ತಥಾ. ಅದೇ ರೀತಿಯಾಗಿ ರುಕ್ಮಿಣಿ ಮತ್ತು ಸತ್ಯಭಾಮ ಇಬ್ಬರೂ ಲಕ್ಷ್ಮೀದೇವಿಯರೇ, ಅವರಿಗೂ ಜಡವಾದ ದೇಹ ಇಲ್ಲ. ಹೀಗಾಗಿ ರುಕ್ಮಿಣಿ ದೇವಿ ಅಗ್ನಿಯಲ್ಲಿ ಪ್ರವೇಶ ಮಾಡಿಬಿಡ್ತಾಳೆ. ದೇಹತ್ಯಾಗ ಮಾಡಿದಂತೆ ಅವಳು ತೋರಿಸ್ತಾಳೆ. ಆದರೆ ಅಲ್ಲಿ ಪ್ರವೇಶ ಮಾಡಿದ್ದು ಮಾತ್ರ, ಅಗ್ನಿಯಲ್ಲಿ ಪ್ರವೇಶ ಮಾಡಿ ನೇರವಾಗಿ ಎಲ್ಲ ಕಡೆಗೆ ಹೋಗ್ತಾರೆ. ಅವಳು ಕೂಡ 5 ಕಡೆಗೆ, ಇಲ್ಲಿ ಕೃಷ್ಣನ ಜೊತೆಗೆ ಇಲ್ಲಿ ಇರ್ತಾಳೆ ಅವರಿಬ್ಬರು ಕೂಡ. ಹಾಗೆ ಸೂರ್ಯಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ, ರುದ್ರಲೋಕದಲ್ಲಿ ಇನ್ನೊಂದು ರೂಪದಿಂದ ತನ್ನ ಸ್ಥಾನಕ್ಕೆ ಅವಳು ಹೋಗ್ತಾಳೆ ಅಂತ ಅವಶ್ಯವಾಗಿ ಇಟ್ಕೊಳ್ಬಹುದು. ಜನಮೋಹಾಯ ವನ್ಹಿಯಲ್ಲಿ ಹೋಗಿ ಅದೃಶ್ಯಳಾಗಿಬಿಡ್ತಾರೆ ರುಕ್ಮಿಣಿ ದೇವಿ. ಆಮೇಲೆ ಸತ್ಯಭಾಮಾದೇವಿ ತಪಸ್ಸು ಮಾಡಿ ಕಾಡಿನಲ್ಲಿ, ವನದಲ್ಲಿ ಅವಳು ಅದೃಶ್ಯರಾಗಿ ಹೋಗ್ಬಿಡ್ತಾರೆ. ಎಲ್ಲಿ ಅವರ ದೇಹವೇ ಸಿಗೋದಿಲ್ಲ. ಎಲ್ಲಿ ಸಿಗಬೇಕು ದೇಹ? ಚಿದಾನಂದೈಕ ದೇಹೇಪಿ ದ್ಯುರೂಪೇ ಯುವತೆ ಯತಃ ಏಕೈವಾತ ಕೃಷ್ಣವತ್ತೇ ದುಷ್ಟಾನ್ ಮೋಹಯತಸ್ತಥಾ. ಕೃಷ್ಣ ಯಾವ ರೀತಿಯಾಗಿ ದುಷ್ಟರ ಮೋಹ ಮಾಡಿದ, ಅದೇ ರೀತಿಯಾಗಿ ಮೋಹ ಮಾಡೋದಕ್ಕಾಗಿ ರುಕ್ಮಿಣಿ, ಸತ್ಯಭಾಮ ಇವರಿಬ್ಬರಿಗೆ ಪ್ರತ್ಯೇಕವಾದ ಜಡವಾದ ದೇಹ ಇಲ್ಲ. ಆದರೂ ಕೂಡ ಕೃಷ್ಣನಂತೆ ನಟನೆ ಮಾಡಿದ್ರು, ಮೋಹನೆ ಮಾಡಿದ್ರು. ಅನ್ಯ ಮಹಾಮಹಿಷಸ್ತು ತ್ಯಕ್ತ್ವಾ ದೇವಂ ಹುತಾಶನೆ ಕಾಶ್ಚಿತ್ತು ತಪಸಾ ತ್ಯಕ್ತ ದೇಹ ಹರಿಂ ಜಯುಹು. ಉಳಿದ ಕೃಷ್ಣನ ಪತ್ನಿಯರಿದ್ದಾರಲ್ಲ 16,106 ಜನ. ಆ 16,106 ಜನ ದೇಹತ್ಯಾಗವನ್ನೇ ಮಾಡಿದರು. ಯಾಕೆ? ಅವರಿಗೆಲ್ಲ ಜಡವಾದ ದೇಹ ಇದ್ದೇ ಇದೆ. ಅವರೇನು ಸಾಕ್ಷಾತ್ ಲಕ್ಷ್ಮಿಯರಲ್ಲ ಅನ್ನೋದಕ್ಕಾಗಿ ಜಡವಾದ ದೇಹ ಇದೆ. ಆದ್ದರಿಂದ ಕೆಲವರು ಅಗ್ನಿಯಲ್ಲಿ ದೇಹತ್ಯಾಗ ಮಾಡ್ತಾರೆ, ತಪಸ್ಸನ್ನು ಮಾಡಿ ಕೆಲವರು ದೇಹತ್ಯಾಗವನ್ನು ಮಾಡಿ ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಪಡಿತಾರೆ. ರೌಹಿಣೇಯಾದಿಕಾನಾಂಚ ಭಾರ್ಯಾವನ್ನಿಭುಕೇತನಂ ತ್ಯಕ್ತ್ವಾ ಸ್ವಭರ್ತೃನೇವಾಪುಃ ಸರ್ವಾದೇವ ಪತಿವ್ರತಾಃ. ಇನ್ನು ಬಲರಾಮ ಮುಂತಾದವರ ಹೆಂಡತಿಯರೆಲ್ಲರೂ ಕೂಡ ಅಗ್ನಿಯಲ್ಲಿ ದೇಹವನ್ನು ಪರಿತ್ಯಾಗ ಮಾಡಿ ಬಲರಾಮ, ಶೇಷದೇವರು ಮುಂತಾದವರನ್ನ ಅವರೆಲ್ಲ ಪಡಿತಾರೆ. ಯಾಕೆ? ಸರ್ವಾದೇವ ಪತಿವ್ರತಾಃ, ಅವರೆಲ್ಲರೂ ಕೂಡ ಮಹಾಪತಿವ್ರತ ಸ್ತ್ರೀಯರು. ಹೀಗಾಗಿ ತಮ್ಮ ತಮ್ಮ ಪತಿಯರನ್ನು ಅವರು ಪಡಿತಾರೆ. ವಸುದೇವ ಪಾರ್ಥ ಮುಖಾತ ಶ್ರುತ್ವೈತದ್ಯೋಗಮಸ್ಥಿತಃ ತ್ಯಕ್ತ್ವಾ ದೇಹಂ ಕಶ್ಯಪತ್ವಂ ಪ್ರಾಪ ಕೃಷ್ಣಾನುರಾಗತಃ. ನೋಡ್ರಿ ವಸುದೇವನ ಪರಿಸ್ಥಿತಿ. ತನ್ನ ಮಗ ದೇಹತ್ಯಾಗ ಮಾಡಿದ ಮೇಲೆ, ಯದ್ಯಪಿ ದೇವರ ದೇಹತ್ಯಾಗ ಇಲ್ಲ, ಆದರೆ ಬಲರಾಮನ ದೇಹತ್ಯಾಗ ಇದೆ ಅಲ್ಲ. ಬಲರಾಮನಿಗೆ ಜಡವಾದ ದೇಹ ಇದೆ, ಬ್ರಹ್ಮದೇವರಿಗೆ ಜಡವಾದ ದೇಹ ಇದೆ, ಬಲರಾಮನಿಗೇನಿಲ್ಲ. ಹೀಗಾಗಿ ಆ ಬಲರಾಮ ದೇಹತ್ಯಾಗ ಮಾಡಿದ ಮೇಲೆ ಕೃಷ್ಣ, ಬಲರಾಮ ಇವರೆಲ್ಲ ದೇಹತ್ಯಾಗ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೇಳಿ ಯೋಗದಿಂದ ವಸುದೇವ ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ತನ್ನ ಮೂಲ ರೂಪ ಕಶ್ಯಪ, ಆ ಕಶ್ಯಪನಲ್ಲಿ ತಾನು ಸೇರಿ ಬಿಡ್ತಾನೆ. ಕಶ್ಯಪ ಋಷಿಯಾಗಿ ಅಲ್ಲಿ ಸೇರ್ಕೊಂಡು ಬಿಡ್ತಾನೆ. ತಸ್ಯಾರ್ಜುನೋಶ್ವ ಮೇಧಾಬ್ದಂ ಅಂತ್ಯಕರ್ಮ ಕರೋತ್ತದ ತ್ಯಕ್ತ ದೇಹ ತಸ್ಯ ಭಾರ್ಯ
ವಹ್ನೌ ಪ್ರಾಪುಸ್ತಮೇವ ಚ. ಆ ವಸುದೇವನ ದೇಹವನ್ನೂ ಕೂಡ ಅರ್ಜುನ ದಹನ ಮಾಡ್ತಾನೆ. ಯಾಕೆ? ಮಕ್ಕಳಿಲ್ಲ, ಕೃಷ್ಣ ಇಲ್ಲ, ಬಲರಾಮ ಇಲ್ಲ. ಆದ್ದರಿಂದ ಅರ್ಜುನನೇ ಅವರ ಮತ್ತೆ ಅಂತ್ಯಕ್ರಿಯವನ್ನು ಮಾಡಿಬಿಡ್ತಾನೆ. ಎಲ್ಲಿ? ಅವರ ಅಶ್ವಮೇಧ ಯಾಜ್ಞೆ ಮಾಡಿರ್ತಾರಲ್ಲ ವಸುದೇವ, ಅಶ್ವಮೇಧ ಯಾಗ ಮಾಡಿದ ಅಗ್ನಿ ಏನಿರ್ತದಲ್ಲ, ಆ ಅಗ್ನಿಯಲ್ಲಿಯೇನೆ ಆ ದೇಹದ ದಹನವನ್ನ ಮಾಡ್ತಾರೆ. ನೋಡಿ, ಇದೊಂದು ದೇಹ ದಹನ ಮಾಡೋದು ಅಂತಂದ್ರೆ ಅದೊಂದು ಯಜ್ಞ. ಎಂಥ ಅಗ್ನಿಯಲ್ಲಿ ಹಾಕಬೇಕು ಅಂದ್ರೆ, ಔಪಾಸನ ಅಗ್ನಿಹೋತ್ರದ ಅಗ್ನಿ ಏನಿದೆಯಲ್ಲ, ಆ ಅಗ್ನಿಯನ್ನು ತೆಗೆದುಕೊಂಡು ಹೋಗಿ ಪವಿತ್ರವಾದ ಅಗ್ನಿಯಲ್ಲಿ ದೇಹವನ್ನು ದಹನ ಮಾಡಬೇಕು. ಆ ದೇಹ ದಹನವೂ ಕೂಡ ಒಂದು ಯಜ್ಞ. ಆ ದೇಹವನ್ನು ಆಹುತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಇರಬೇಕು. ಹೀಗಾಗಿ ಔಪಾಸನಾಗ್ನಿಯಲ್ಲಿ, ಅಗ್ನಿಹೋತ್ರಾಗ್ನಿಯಲ್ಲಿ, ಈಗ ಇಲ್ಲಿ ಅಶ್ವಮೇಧಾಗ್ನಿಯಲ್ಲಿ ಆ ದೇಹವನ್ನ ದಹನ ಮಾಡ್ತಾರೆ. ವಹ್ನೌ ಪ್ರಾಪುಸ್ತಮೇವ ಚ ಸ್ತ್ರೀಯೋ ಬಾಲಾಸ್ತಥಾದಾಯ ಧನಂ ಚೈವ ಧನಂಜಯಃ ವಿನಿರ್ಯಜೋ ದ್ವಾರವತ್ಯಾಃ ತಾಂ ಜಗ್ರಾಹ ಚ ಸಾಗರಃ. ಆಮೇಲೆ ಆ ವಸುದೇವನ ಪತ್ನಿಯರೆಲ್ಲರೂ ಕೂಡ ಅಗ್ನಿಯಲ್ಲಿ ದೇಹವನ್ನು ಪರಿತ್ಯಾಗ ಮಾಡಿಬಿಡ್ತಾರೆ. ಉಳಿದ ಸ್ತ್ರೀಯರು, ಆಮೇಲೆ ಬಾಲಕರು, ಅವರ ಹಣ ಅವರನ್ನೆಲ್ಲ ತೆಗೆದುಕೊಂಡು ಅರ್ಜುನ ತಾನು ಹೊರಡ್ತಾ ಇದ್ದಾನೆ. ಅಲ್ಲಿಂದ ಎಲ್ಲಿ ದ್ವಾರಕಾಪಟ್ಟಣದಿಂದ ಹೊರಡ್ತಾ ಇದ್ದಾನೆ ಹೊರಗಡೆಗೆ. ಯಾವಾಗ ಇವರೆಲ್ಲರೂ ದ್ವಾರಕಾಪಟ್ಟಣದಿಂದ ಹೊರದು ಬಿಟ್ಟಿದ್ದಾರೆ, ಹೊರಗೆ ಬಂದಿದ್ದಾರೆ, ಸಾಗರ ತಾಂ ಜಗ್ರಾಹ, ಸಮುದ್ರ ಆ ದ್ವಾರಕೆಯನ್ನು ನುಂಗಿಬಿಟ್ಟಿದೆ, ಒಳಗಡೆಗೆ ಹಾಕೊಂಡ್ಬಿಟ್ಟಿದೆ. ಆ ಸಮುದ್ರದಲ್ಲಿ ದ್ವಾರಕಾಪಟ್ಟಣ ಮುಳುಗಡೆಯಾಗಿದೆ. ಆ ದ್ವಾರಕ ಈಗಲೂ ಇದೆ ಅಂತ ಅನ್ನೋದನ್ನ ಅನೇಕ ಜನರು ನೋಡಿ ಬಂದು ಹೇಳಿದ್ದಾರೆ. ಅವಶೇಷಗಳನ್ನು ತರ್ತಾರೆ. ಆದರೆ ಅದೆಲ್ಲ ವಜ್ರಮಯವಾದ, ರತ್ನಮಯವಾದ, ಅದು ಈಗೆಲ್ಲ ನಮಗೆ ಪಾಷಾಣಮಯವಾಗಿ ಕಾಣ್ತಾ ಇದೆ ಅಷ್ಟೇ. ಸ್ತ್ರೀ ಬಾಲ ಸಹಿತೆ ಪಾರ್ಥರೇಕಸ್ಮಿನ್ ಪಥಿ ಗಚ್ಚತಿ ಶಾಪಾತ್ ಸುಪಾಪ ಆಭೀರಾಹ ಸ್ತ್ರೀ ಜನಾಂಜಹುರುದ್ಧತಾಹ. ಎಂಥ ಪ್ರಾರಬ್ಧ ಕೇಳಿದ್ರೆ ಆಶ್ಚರ್ಯ ಅಂತ ಅನಿಸ್ತದೆ. ಹೀಗೆ ಸ್ತ್ರೀಯರ ಜೊತೆಗೆ, ಬಾಲಕರ ಜೊತೆಗೆ ಅರ್ಜುನ ಮತ್ತೆ ಏಕಾಂತವಾಗಿ, ಅಂದ್ರೆ ಯಾರೂ ಇಲ್ಲದೆ ಇದ್ದ ಮಾರ್ಗದಲ್ಲಿ ತಾನು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಆ ಎಲ್ಲ ಸ್ತ್ರೀಯರಿಗೆ ಶಾಪವನ್ನು ಕೊಟ್ಟಿದ್ದಂತೆ. ಯಾಕೆ? ಅಹಂಕಾರ ಹೆಚ್ಚಾಗಿತ್ತು ಅವರಿಗೆಲ್ಲ. ಹೀಗಾಗಿ ನಿಮಗೆ ಅಹಂಕಾರ ಬಹಳ ಆಗಿದೆ, ಆದ್ದರಿಂದಾಗಿ ಆಭೀರರು ನಿಮ್ಮನ್ನ ಅಪಹರಣೆ ಮಾಡಲಿ ಅಂತ ಶಾಪವನ್ನು ಕೊಟ್ಟಿದ್ರು. ಹೀಗಾಗಿ ಆ ಶಾಪಕ್ಕೆ ಅನುಗುಣವಾಗಿ ಆಭೀರರು ಬಂದು ಆ ಎಲ್ಲ ಸ್ತ್ರೀ ಜನರನ್ನ ಅಪಹಾರ ಮಾಡಿಬಿಡ್ತಾರೆ. ಜೊತೆಗೆ ಅಷ್ಟಾವಕ್ರಮಣೀಯ ಶಾಪವೂ ಕೂಡ ಅವರಿಗೆ ಇತ್ತು ಅಂತ ಅನ್ನೋದನ್ನು ತಿಳಿಸ್ತಾರೆ. ಯಾಸ್ತಾ ಷೋಡಶ ಸಹಸ್ರ ವನಿತಾ ಶತ ಸಂಯುತಾ ಕೃಷ್ಣ ಶಾಪಾತ್ ಮಲೇಚ್ಛವಶಂ ವ್ಯಯು ದರ್ಪ ನಿಮಿತ್ತತಃ ಹ್ರಿಯಮಾಣೇ ಧನೇ ಚೈವ ವನಿತಾಸು ಚ ವಾಸವಿಃ ಯುಯುತ್ಸುರ್ಗಾಂಡಿವಂ ಸಜ್ಜಂ ಕೃಚ್ಛಯಣೈವ ಚಕಾರ. ಯಾರು 16,100 ಜನ ಕೃಷ್ಣನ ಹೆಂಡತಿಯರಿದ್ರೋ ಅವರೆಲ್ಲರಿಗೆ ಕೃಷ್ಣನ ಶಾಪ ಇತ್ತು. ಏನಂತ? ನಿಮಗೆಲ್ಲ ಮಹಾ ಅಹಂಕಾರ ಬಂದಿದೆ, ಹೀಗಾಗಿ ನೀವೆಲ್ಲ ಮ್ಲೇಚ್ಛವಶರಾಗ್ತೀರಿ ಅಂಥೇಳಿ ಅವರಿಗೆಲ್ಲ ಶಾಪ. ಅಹಂಕಾರ. ಎಂಥ ಯೋಗವನ್ನು ಪಡೆದವರು, ಕೃಷ್ಣನ ಹೆಂಡತಿಯಾಗುವ ಮಹಾ ಸೌಭಾಗ್ಯವನ್ನು ಪಡೆದಿದ್ದಾರೆ. ಆವಾಗಲೂ ಅತಿಯಾದ ಅಹಂಕಾರವನ್ನು, ದರ್ಪವನ್ನು ತೋರಿಸಿದ್ದಕ್ಕಾಗಿ ಕೃಷ್ಣ ಶಾಪವನ್ನು ಕೊಡ್ತಾನೆ. ನೀವು ಮ್ಲೇಚ್ಛವಶರಾಗ್ರಿ, ಮ್ಲೇಚ್ಛ ಅಧೀನರು ನೀವಾಗ್ರಿ. ಉಳಿದವರು ಅವರೆಲ್ಲ ಅದು 106 ಜನ ಅಂತ ಹೇಳಬೇಕಷ್ಟೇ. ಉಳಿದ 6 ಜನ ಅಂತ ಅನ್ನೋದನ್ನು ಹೇಳಬೇಕು, ಷಣ್ಮಹಿಷಿಯರು. ಇಲ್ಲಿ ಮಾತ್ರ ಯಾಸ್ತಾ ಷೋಡಶ ಸಹಸ್ರ ವನಿತಾ ಅಂತ ಸ್ಪಷ್ಟವಾಗಿದ್ದರಿಂದ ಇವರನ್ನು ಬಿಟ್ಟು ಉಳಿದವರು ಅಂತ ಅಲ್ಲಿ ತೆಗೆದುಕೊಳ್ಬೇಕು. 16,000 ಆ ಜನರನ್ನೇನಲ್ಲಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಹಿರಿಯಮಾಣೇ ಧನೇ ಚೈವ ವನಿತಾರುಜ ವಾಸವಿಹಿ ಯುತ್ಸುರ್ಗಾಂಡಿವಂ ಸಜ್ಜಂ ಪ್ರಚ್ಛಯಣೈವ ಚಕಾರ. ಹೀಗೆ ಅವರನ್ನೆಲ್ಲ ಮತ್ತೆ ಆಭೀರರು ಅಪಹರಣ ಮಾಡಿದ ಮೇಲೆ ಹಣ ಇದೆಯಲ್ಲ, ಆ ಹಣವನ್ನು ಅಪಹಾರ ಮಾಡ್ತಾ ಇದ್ದಾರಂತೆ. ಅವರಲ್ಲಿ ಯಾರಿಂದ? ಅರ್ಜುನನಿಂದ. ಯಾವ ಅರ್ಜುನನನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಈ ಆಭೀರರು ಅರ್ಜುನನಿಂದ ಹಣವನ್ನೆಲ್ಲ ಅಪಹಾರ ಮಾಡ್ತಾ ಇದ್ದಾರೆ. ಆ ಸ್ತ್ರೀಯರನ್ನು ಅಪಹಾರ ಮಾಡಿಬಿಟ್ಟಿದ್ದಾರೆ. ಅರ್ಜುನ ವಿಚಾರ ಮಾಡ್ತಾನೆ, ಗಾಂಡೀವ ಧನಸ್ಸು ಇದೆ, ಹೆಡೆ ಏರಿಸಬೇಕು ಅಂತ ನೋಡ್ತಾನೆ. ಆದರೆ ಅದನ್ನ ಆ ಹಗ್ಗ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅರ್ಜುನನಿಗೆ. ಎಂಥ ವಿಚಿತ್ರ ನೋಡಿ, ಗಾಂಡೀವದ ಆ ಹಗ್ಗವನ್ನು ಕಟ್ಲಿಕ್ಕೆ ಆಗ್ತಾ ಇಲ್ಲ, ಸಜ್ಜ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೆಡೆ ಏರಿಸಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಬಹಳ ಆಶ್ಚರ್ಯ ಅಂತ ಹೇಳ್ತಾರೆ. ಕ್ಷೀಣಾಸ್ತಸ್ಯ ಶರಾದೈವಾನ್ ನಾಸ್ತ್ರಾಣಿ ಸ್ಮೃತಿಮಾಯಯೋ ಸತದ್ದೈವ ಕೃತಂ ಜ್ಞಾತ್ವಾ ಸಂಸ್ಮರನ್ ಪುರುಷೋತ್ತಮಂ ನಿಘ್ರನ್ ಶತ್ರುನ್ ಗಾಂಡಿವೇನ ಶೇಷಂ ರಕ್ಷನ್ ಕುರು ನಗಾತ. ಅವನ ಬಾಣಗಳೆಲ್ಲ ನಾಶವಾಗಿಬಿಡುತ್ತೆ. ಯಾವ ಬಾಣ ಬತ್ತಳಿಕೆಯಲ್ಲಿ ಇಲ್ಲ. ಅಕ್ಷರವಾದ ಬತ್ತಳಿಕೆ ಅಂತ ಹೇಳ್ತೇವೆ, ಆದರೆ ಬತ್ತಳಿಕೆಯಲ್ಲಿ ಬಾಣವೆಲ್ಲ ಕ್ಷಯವಾಗ್ತಾ ಇವೆ. ಅವನಿಗೆ ಅಸ್ತ್ರಗಳ ನೆನಪಿಗೆ ಬರ್ತಾ ಇಲ್ವಂತೆ. ಎಂಥ ದೊಡ್ಡ ದೇವತೆ ನೋಡಿ, ಇಂದ್ರ.
ಎಂಥ ಅಪರೋಕ್ಷ ಜ್ಞಾನಿ, ಅಂಥ ಅಪರೋಕ್ಷ ಜ್ಞಾನಿಯಾದ ಇಂದ್ರನಿಗೆ ಅಸ್ತ್ರಗಳು ನೆನಪಿಗೆ ಬರ್ತಾ ಇಲ್ಲ. ಏನು ಹೇಳ್ತೀರಿ ಇದಕ್ಕೆ? ಅಪರೋಕ್ಷ ಜ್ಞಾನಿ, ನೀವು ಹೇಳಿದ ಮಾತೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮ ಬಾಯಲ್ಲಿ ಹೊಳ ಬೀಳ್ತವೆ ಅಂತೆಲ್ಲ ಅಂತಾರೆ ಏನಾದರೂ ಹೀಗೆ ಹೇಳಿದರೆ. ಆದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಆದರೆ ಇದೆಲ್ಲ ದೈವ, ಇದು ದೇವರು ಹೇಗೆ ಆಟ ಆಡಿಸ್ತಾನೆ ನೋಡಿ, ಬಹಳ ವಿಚಿತ್ರವಾಗಿ ಆಟವಾಡಿಸ್ತಾನೆ. ಎಂಥ ಅರ್ಜುನ ಅವನ ಪ್ರತಾಪ, ಅವನ ವೈಭವ, ಅವನ ಪರಾಕ್ರಮ ಎಷ್ಟು ಮೆರೆದ. ಆದರೆ ಈಗ ಆ ಆಭೀರರನ್ನು ಗೆಲ್ಲಿಕ್ಕಾಗ್ತಾ ಇಲ್ಲ, ಅಸ್ತ್ರಗಳ ಸ್ಮರಣೆ ಆಗ್ತಾ ಇಲ್ಲ, ನೆನಪಾಗ್ತಾ ಇಲ್ಲ, ಅಸ್ತ್ರಗಳ ನೆನಪಾಗ್ತಾ ಇಲ್ಲ, ಸ್ಮೃತಿ ಮಾಯಯುಹು ಆಗ್ತಾ ಇಲ್ಲ. ಆವಾಗ ಸತತ್ ದೈವ ಕೃತಂ ಜ್ಞಾತ್ವ. ಆದರೆ ಒಂದು ನೆನಪಿದೆ, ಇದೆಲ್ಲ ನನ್ನ ದೈವ, ನನ್ನ ಅದೃಷ್ಟ, ನಾನು ಮಾಡಿದ ಲಬ್ಧ ಕರ್ಮಕ್ಕೆ ಅನುಗುಣವಾಗಿ ಹೀಗೆ ನಡೀತಾ ಇದೆ ಅಂತ ಪರಮಾತ್ಮನ ಸ್ಮರಣೆ ಮಾಡಿಕೊಳ್ತಾ ಆ ಗಾಂಡೀವದಿಂದಲೇನೆ ಹೊಡಿತಾ ಶತ್ರುಗಳನ್ನು ಸಂಹಾರ ಮಾಡ್ತಾ ಇದ್ದಾನೆ. ಬಾಣದಿಂದ ಸಂಹಾರ ಮಾಡಲಿಕ್ಕಾಗಲಿಲ್ಲ, ಅದರಿಂದಲೇನೆ ಆ ಬಿಲ್ಲಿನಿಂದಲೇನೆ ಹೊಡೆದು ಅವರನ್ನ ಸಂಹಾರ ಮಾಡ್ತಾ ಮಾಡ್ತಾ ಉಳಿದ ಸಂಪತ್ತು, ಉಳಿದ ಜನರ ಜೊತೆಗೆ ತಾನು ಕುರುಕ್ಷೇತ್ರ ತನ್ನ ದೇಶವನ್ನ ಪ್ರವೇಶ ಮಾಡಿದ್ದಾನೆ, ಹಸ್ತಿನಾವತಿಯನ್ನ ಪ್ರವೇಶ ಮಾಡಿದ್ದಾನೆ. ಕುರುಕ್ಷೇತ್ರವನ್ನ ತದಾ ಕುರುಕ್ಷೇತ್ರಗತಂ ಜಗದ್ಗುರುಂ ಸುಪೂರ್ಣ ವಿಜ್ಞಾನ ಬಲಾಬ್ಧಿ ಸತ್ಸುಖಂ ತಮೇವ ವಾಸಿಷ್ಠ ಕುಲೋದ್ವಹಂ ಹರಿಂ ನಿರೀಕ್ಷೆ ದುಃಖೇನ ಪಪಾತ ಪಾದಯೋಹೋ. ಕುರುಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಜಗದ್ಗುರು ದೇವರಿಗೆ ವಿಶೇಷಣಗಳನ್ನು ಕೊಡ್ತಾರೆ. ಸುಪೂರ್ಣ ವಿಜ್ಞಾನ ಬಲ ಅಬ್ಧಿ ಸತ್ಸುಖಂ, ಪರಿಪೂರ್ಣವಾದ ಗುಣಗಳಿಂದ ಸಾಗರದಂತೆ ಪರಮಾತ್ಮ ಇದ್ದಾನೆ, ಸಮೀಚೀನವಾದ ಸುಖದಿಂದ ಸಂಪನ್ನನಾಗಿದ್ದಾನೆ. ವಶಿಷ್ಠ ಕುಲದಲ್ಲಿ ಅವತಾರ ತಾಳಿದ ಆ ಪರಮಾತ್ಮನನ್ನು ನೋಡಿ ದುಃಖದಿಂದ ಪರಮಾತ್ಮ ಎರಡು ಕಾಲುಗಳಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಸತೇನ ಪುಂಸಾಂ ಪ್ರವರೇಣ ಹೇತುಭಿ ಸಂಬೋಧಿತ ಅಜ್ಞಾನ ತಮಂಶು ಮಾಲಿನ ಸಂಸ್ಥಾಪ್ಯ ಚೇತ ಪುನರೇವ ತಸ್ಮಿನ್ ಜಹೌಶುಷಃ ಪ್ರಾಯಶ ಏವ ಧೈರ್ಯಾತ. ಪರಮಾತ್ಮ ಎಲ್ಲ ಅಜ್ಞಾನವನ್ನ ಪರಿಹಾರ ಮಾಡ್ತಾನೆ. ಅಂತಹ ವೇದವ್ಯಾಸ ದೇವರು ಆ ಅರ್ಜುನನಿಗೆ ವಿಶೇಷವಾದ ಉಪದೇಶವನ್ನ ಮಾಡಿ ಅವನ ಭಯವನ್ನ ಪರಿಹಾರ ಮಾಡ್ತಾನೆ, ಅವರಲ್ಲಿ ಧೈರ್ಯವನ್ನ ತುಂಬುತ್ತಾನೆ. ಸ್ತ್ರೀಯೋ ಮ್ಲೇಚ್ಛರತ ಕೃಷ್ಣ ಪ್ರೇಷಿತ ತಾಲ್ಭ್ಯತಃ ಪುನಃ ಗೋವಿಂದೈಕಾದಶೀಂ ಶತ್ವಾ ಕೃತ್ವಾ ಸಾರಸ್ವತೆ ಜಲೆ ನಿಮಜ್ಯ ವಾಯೋರ್ವಚನಾತ್ ತ್ಯಕ್ತ ದೇಹಾಹ ದಿವಂ ಯಯುಹು. ಆ ಮ್ಲೇಚ್ಛರೆಲ್ಲ ಸ್ತ್ರೀಯರನ್ನ ಅಪಹಾರ ಮಾಡಿದರಲ್ಲ, ಕೃಷ್ಣನ ಪತ್ನಿಯರನ್ನ, ಆಗ ಅವರ ದರ್ಪದಿಂದ ಅವರಿಗೆ ಶಾಪ ಕೊಟ್ಟ, ಮ್ಲೇಚ್ಛ ವಶರಾಗಿ ಅಂತ. ಆದರೆ ಏನಿದ್ರೂ ತನ್ನ ಸೇವೆಯನ್ನು ಮಾಡಿದ್ದಾರಲ್ಲ ಅವರು, ಅನ್ನೋದಕ್ಕಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ದಾಲ್ಭ್ಯ ಋಷಿಗಳನ್ನ ಆ ಕೃಷ್ಣನ ಪತ್ನಿಯರ ಹತ್ತಿರ, ತನ್ನ ಹೆಂಡತಿಯರ ಹತ್ತಿರ ಕಳಿಸ್ತಾನೆ. ದಾಲ್ಭ್ಯ ಮುನಿಗಳು ಅಲ್ಲಿಗೆ ಬಂದಾಗ ಅವರಿಗೆ ಗೋವಿಂದೈಕಾದಶಿ ವ್ರತವನ್ನ ಅವರಿಗೆ ಉಪದೇಶ ಮಾಡ್ತಾರೆ. ವ್ಯಾಖ್ಯಾನದಲ್ಲಿ 2 ತರಹದ ವ್ಯಾಖ್ಯಾನಗಳಿವೆ. ಆಷಾಢ ಶುಕ್ಲ ಏಕಾದಶಿ ಅದು ಗೋವಿಂದ ಏಕಾದಶಿ ಅಂತ ಕೆಲವರು ಬರೆದಿದ್ದಾರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಏಕಾದಶಿ ಗೋವಿಂದ ಏಕಾದಶಿ ಅಂತ ಕೆಲವರು ಬರೆದಿದ್ದಾರೆ. ತೀರ್ಮಾನ ಹೇಗೆ? ಇಲ್ಲ, ನಮಗಾಗೋದಿಲ್ಲ, ನಮ್ಮ ಯೋಗ್ಯತೆ ಅಷ್ಟು. ಈ 2ರಲ್ಲಿ ಯಾವುದೋ ಒಂದು ಅಂತ ತಿಳಿಯೋದಿಷ್ಟೇ ನಮ್ಮ ಯೋಗ್ಯತೆ ಸದ್ಯಕ್ಕೆ. ಯಾವಾಗ ಅದು ತೀರ್ಮಾನವಾಗ್ತದೆ ಗೊತ್ತಿಲ್ಲ. ಯಾಕೆಂದ್ರೆ ಇಬ್ಬರು ವ್ಯಾಖ್ಯಾನಕಾರರು ಹಾಗೆ ಬರೆದಾಗ ಎದಕ್ಕೆ ಹೆಚ್ಚು ಪುಷ್ಟಿ ಸಿಗುತ್ತದೆ ಅಂತ ಅನ್ನೋದನ್ನು ನೋಡ್ಬೇಕು. ಬಹಳ ಕಷ್ಟ ತೀರ್ಮಾನ ಮಾಡೋ. ತೀರ್ಮಾನ ಆಗಿಲ್ಲ ಅಂತ ಹೇಳಿ ಶೋಕ ಪಡೋ ಕಾರಣ ಇಲ್ಲ. ಅರೆ ಇದು ನಮಗೆ ಗೊತ್ತಾಗ್ಲಿಲ್ಲಲ್ಲ, ನಮ್ಮ ಯೋಗ್ಯತೆ ಎಷ್ಟು ಗೊತ್ತಿದೆ, ಎಷ್ಟು ತತ್ವ ತಿಳಿದಿದೆ, ಆ ತತ್ವದ ದಾರ್ಢ್ಯವನ್ನು ಮಾಡಿಕೊಂಡು ನಾವು ಮುಂದೆ ಸಾಧನೆ ಮಾಡ್ತಾ ಹೋಗ್ಬೇಕಷ್ಟೇ. ಇದೊಂದು ಗೊತ್ತಾಗಲಿಲ್ವಲ್ಲ ರಹಸ್ಯ ಅಂತ ನಾವು ಪೇಚಾಡ್ತಾ ಕೊಡೋ ಅಗತ್ಯವಿಲ್ಲ. ಧರ್ಮರಾಜನಿಗೆ ಸಂದೇಹ ಪರಿಹಾರ ಆಗಲಿಲ್ಲ. ಭೀಮಸೇನ ದೇವರು ಸಂಹಾರ ಮಾಡಿದ್ದು ಅದು ಧರ್ಮದಿಂದಲೋ ಅಧರ್ಮದಿಂದಲೋ ಹೇಳು, ಸಂದೇಹ ಬರುವಂತೆ ಮಾಡಿಬಿಟ್ಟಂತೆ. ಕೊನೆಗೂ ನಿರ್ಣಯವಾಗುವಂತೆ ಧರ್ಮರಾಜನಿಗೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಎಂಥ ದೊಡ್ಡ ದೇವತೆ, ನಾವೆಲ್ಲಿ ಅನೇಕ ಸಂದೇಹಗಳಿದ್ದೇ ಇರ್ತದೆ. ಹೀಗಾಗಿ ಇವೆರಡರಲ್ಲಿ ಒಂದು ಅಂತ ನಾವು ತಿಳಿಬೇಕಷ್ಟೇ. ಹೀಗಾಗಿ ಆ ಗೋವಿಂದ ಏಕಾದಶಿಯನ್ನು ಮಾಡಿ 2 ಮಾಡಿದ್ರೆ ಆಯ್ತಲ್ಲ, ಮಾಡೇ ಮಾಡ್ತೇವೆ ನಾವು. ಆದರೆ ಆ 2 ಏಕಾದಶಿಯನ್ನು ಮಾಡಿದಾಗಲೂ ಗೋವಿಂದ ಏಕಾದಶಿ ಅಂತನ್ನೋ ಭಾವನೆಯಿಂದ ಕೃಷ್ಣ ಪರಮಾತ್ಮನಿಗೆ ಮತ್ತೆ ಆ ಏಕಾದಶಿಯನ್ನು ಮಾಡಿ ವಿಚಿತ್ರವಾದ ಪುಣ್ಯವನ್ನು ಹೇಳ್ತಾರೆ. ಗೋವಿಂದ ಏಕಾದಶಿಂ ಶ್ರುತ್ವ, ಅದರ ಮಹಿಮೆಯನ್ನ ಕೇಳಿ, ಏನ್ ಮಹಿಮೆಯೋ ಗೊತ್ತಿಲ್ಲ, ಏನ್ ಹೇಳಿದ್ರು ದಾಲ್ಭ್ಯ ಋಷಿಗಳು ಹೇಳಿದ್ದದು, ನಮಗೆಲ್ಲಿ ಸಿಗಬೇಕು ಆ ಮಹಿಮೆ? ದಾಲ್ಭ್ಯ ಋಷಿಗಳು ಹೇಳಿದ್ದು. ಹೀಗಾಗಿ ಆ ಮಹಿಮೆಯನ್ನ ಕೇಳಿ ಸರಸ್ವತಿ ನದಿ, ಆ ಸರಸ್ವತಿ ನದಿ ಜಲದಲ್ಲಿ ಸ್ನಾನ ಮಾಡಿ ವಾಯು ಪರಿತ್ಯಾಗ ಅಂಥ. ಹೀಗಾಗಿ ಆ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ವಾಯೋರ್ ವಚನ, ವಾಯುದೇವರ ಆದೇಶ ರೂಪವಾದ ವಚನದಿಂದ ತ್ಯಕ್ತ ದೇಹ ದಿವಂ ಯಯೋ. ಎಂಥ ಕೃಷ್ಣ ಪತ್ನಿಯರೇ ಆಗಿರಲಿ, ಅವರು ಸಾಕ್ಷಾತ್ ಲಕ್ಷ್ಮೀದೇವಿಯರಲ್ಲ ಅಲ್ವಾ, ಅನ್ನೋದಕ್ಕಾಗಿ ವಾಯುದೇವರ ಆದೇಶ ಬೇಕೇ ಬೇಕು. ವಾಯುದೇವರ ಆದೇಶವನ್ನು ಪಡೆದವರೆಲ್ಲರೂ ಕೂಡ
ತಮ್ಮ ತಮ್ಮ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಅರ್ಜುನಸ್ತು ಕುರುಕ್ಷೇತ್ರೆ ಹಾರ್ದಿಕ್ಯಯುಧಾನಯೋ ಸುತೌ ಸಾರಸ್ವತೆ ಚೈವ ದೇಶೇ ರಾಜ್ಯೇ ಅಭ್ಯಶೇಚಯತ. ಅರ್ಜುನ ಕೃತವರ್ಮ ಮತ್ತು ಸಾತ್ಯಕಿ ಅವರಿಬ್ಬರ ಮಕ್ಕಳನ್ನ ಕುರುಕ್ಷೇತ್ರ ಮತ್ತು ಸಾರಸ್ವತ ದೇಶ, ಆ ಎರಡು ದೇಶದಲ್ಲಿ ರಾಜರನ್ನಾಗಿ ಮಾಡಿಬಿಡ್ತಾನೆ. ಅನಿರುದ್ಧ ಸುತಂ ವಜ್ರಂ ಪ್ರಿಯಂ ಕೃಷ್ಣಸ್ಯ ಸದ್ಗುಣಂ ಶಸೂರಸೇನ ಇಂದ್ರಪ್ರಸ್ಥ ರಾಜಾನ ಮಕರೋತೆ ವಶೀ. ಅದೇ ರೀತಿಯಾಗಿ ಕೃಷ್ಣನ ಅತ್ಯಂತ ಪ್ರಿಯ ಅನಿರುದ್ಧ, ಆ ಅನಿರುದ್ಧನ ಮಗ ಮತ್ತು ವಜ್ರ, ಆ ವಜ್ರನನ್ನ ಶೂರಸೇನ ದೇಶಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾನೆ. ಅದೇ ರೀತಿಯಾಗಿ ಮತ್ತೆ ಯಾರು ಅವನು ಪರೀಕ್ಷಿತ, ಆ ಪರೀಕ್ಷಿತನನ್ನ ಹಸ್ತಿನಾವತಿಗೆ ರಾಜನನ್ನಾಗಿ ಮಾಡ್ತಾನೆ, ಪಟ್ಟಗಟ್ತಾರೆ. ಸ್ತ್ರೀ ಬಾಲಾಂಶ ಧನಂ ಚೈವ ತಸ್ಮಿನ್ ಸಂಸ್ಥಾಪ್ಯ ಫಲ್ಗುನಃ ಯಯೋ ಭ್ರಾತೃನ ಶೇಷಂಚ ವೃತ್ರಂ ತೇಷಾಂ. ಅವರನೇತ ದ್ವಾರಕೆಯಿಂದ ಏನು ಸಂಪತ್ತು ತಂದಿದ್ದ, ಯಾವ ಸ್ತ್ರೀಯರನ್ನ ಬಾಲಕರನ್ನ ಕಳೆದುಕೊಂಡು ಬಂದಿದ್ದ, ಉಳಿದವರನ್ನ ಆ ಪರೀಕ್ಷಿತ ರಾಜನಿಗೆ ಒಪ್ಪಿಸ್ತಾನೆ. ಒಪ್ಪಿಸಿ ನಡೆದ ಕಥೆಯನ್ನೆಲ್ಲ ಪರೀಕ್ಷಿತ ರಾಜನಿಗೆ ಹೇಳ್ತಾನೆ. ತೇ ಚಾವಿಯೋಗ ಸಮಯಂ ಸ್ಮರಂತೋ ಮುರವೈರಿಣಃ ಅಭ್ಯಸಿಂಚತ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ. ಆಮೇಲೆ ಕೃಷ್ಣ ತೆರಳಿದ್ದಾನೆ, ನಮಗೆ ಕೃಷ್ಣನಿಗೆ ವಿಯೋಗವಾಗುವ ಸ್ಮರಂತೋ ಮುರವೈರಿಣಃ ಅಭ್ಯಸಿಂಚನ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ. ಕೃಷ್ಣನ ಜೊತೆಗೆ ವಿಯೋಗ ನಮಗೆ ಸರ್ವಥಾ ಇರೋದು ಬೇಡ ಅಂತ ಈ ರೀತಿಯಾಗಿ ಆಲೋಚನೆ ಮಾಡಿ ಪರಮಾತ್ಮನ ಶಾಸನ ಅದು, ನಮಗೂ ನಿಮಗೂ ವಿಯೋಗವಿರಬಾರದು ಅಂತ ಶಾಸನ. ಆದ್ದರಿಂದಾಗಿ ಪರಮಾತ್ಮನ ಶಾಸನವನ್ನು ತಿಳಿದು ಭಾಗವತನಾದ ಆ ಪರೀಕ್ಷಿತನನ್ನ ರಾಜ್ಯದಲ್ಲಿ ಅಭಿಷೇಕ ಮಾಡಿ ಇವರೆಲ್ಲರೂ ಕೂಡ ಮತ್ತೆ ಮಹಾಪ್ರಸ್ಥಾನಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸ್ತ್ರೀಹಾರಿಣಾಂಚಂ ಮ್ಲೇಚ್ಛಾನಂ ಬಧಾರೀನಂ ಅಯೋಜಯನ್ ಕೃತಂ ಚತೇನ ತತ್ಕರ್ಮ ವೋಢ್ರಾ ಪೈತಾಮಹೀಂ ಧುರಂ. ಆ ಸ್ತ್ರೀಯರನ್ನ ಅಪಹಾರ ಮಾಡಿದ ಮ್ಲೇಚ್ಛರೇನಿದ್ದಾರಲ್ಲ ಅವರಿಂದ ಈ ಪಾಪ ಮಾಡಿಸ್ಬೇಕಾಗಿತ್ತು ದೇವರು. ಈಗ ಇವರು ದರ್ಪ ತೋರಿದ್ದಾರೆ, ಆದ್ದರಿಂದಾಗಿ ಇವರಿಗೂ ಒಂದೇನೋ ಖೇದ ಶೋಕ ದುಃಖ ಆಗ್ಬೇಕು. ಜೊತೆಗೆ ಆ ಮ್ಲೇಚ್ಛರೇನಿದ್ದಾರಲ್ಲ ಆ ಮ್ಲೇಚ್ಛರಿಂದಲೂ ಮಹಾಪಾಪ ಆಗ್ಬೇಕು. ಆಗಿಸ್ಬೇಕಾದ್ರೆ ಅಪಹಾರ ಮಾಡಬೇಕು. ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷರಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.